ಪ್ರಸನ್ನತೆ ದೇವ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಅಪ್ಪ, ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮ ಸ್ವಂತ ಬಲದಿಂದ, ಸ್ವಂತ ಜ್ಞಾನದಿಂದ, ಸ್ವಂತ ಶಕ್ತಿಯಿಂದ ಏನು ಕರ್ತನ ಆಗುವುದಿಲ್ಲಪ್ಪ. ಕರ್ತನೇ ಸ್ವಾಮಿ ದೇವರೇ, ಎಲ್ಲವೂ ಅಸಾಧ್ಯ. ನಿನ್ನ ಪ್ರಸನ್ನತೆಯಲ್ಲಿರುವುದಾದರೆ, ಓ ಕರ್ತ, ನೀನು ನಮ್ಮ ಜೀವಿತದಲ್ಲಿರುವುದಾದರೆ, ನಿನ್ನ ಕೃಪೆ ನಮಗಿರುವುದಾದರೆ, ಕರ್ತನೇ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಕ್ರಿಸ್ತನ ಮುಖಾಂತರವಾಗಿ ಎಲ್ಲವೂ ಸಾಧ್ಯ ಎಂಬುದಾಗಿ ಪೌಲನು ಹೇಳುವ ಪ್ರಕಾರ ಕರ್ತನೇ ಸ್ತೋತ್ರ ದೇವ, ನಿನ್ನ ಮುಖಾಂತರ ಎಲ್ಲವೂ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ವೇಳೆಯಲ್ಲಿ ಅಪ್ಪ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವೆ. ಸ್ತೋತ್ರ. ಮಹಿಮೆಯಾದ ಕಾರ್ಯಗಳನ್ನು ನೀನು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ. ಎಲ್ಲ ವಿಷಯಗಳಲ್ಲಿ ಕರ್ತನೇ ನೀನು ಹೇರಳವಾದ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಜೀವಳ ಪರಲೋಕದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ ಹಾಗೆ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ ನಾವು ಹೋಗೋಣ ಪ್ರೇರೆ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ. ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದನ್ನು ಹೆಣಗಾಡಿರಿ. ಬಹು ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಒಂದ್ಸಾರಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇದು ಯೇಸು ಸ್ವಾಮಿ ಹೇಳಿದಂಥ ಮಾತು ಏನಪ್ಪ ಅಂತಂದರೆ, ಲೋಕದ ದೃಷ್ಟಿಯಲ್ಲಿ ನೋಡುವಾಗ ಆತ್ಮಿಕ ಮಾರ್ಗ ಅಂದರೆ ಶಾರೀರಿಕ ಕಣ್ಣುಗಳಿಂದ ನಾವು ಆತ್ಮಿಕ ಮಾರ್ಗವನ್ನು ನೋಡುವಾಗ ಅದು ನಮಗೆ ಬಹಳ ಇಕ್ಕಟ್ಟಾಗಿ ಕಾಣಿಸ್ತದೆ ಪ್ರೇಯರೆ. ಆಮೇನ್, ಹಲ್ಲೆಲೂಯಾ. ಆದರೆ ಆತ್ಮಿಕ ದೃಷ್ಟಿಯಿಂದ ನಾವು ಅಂದರೆ ಆತ್ಮಿಕ ದೃಷ್ಟಿಯಿಂದ ಆತ್ಮಿಕ ಜೀವಿತವನ್ನು, ಒಂದು ಸ್ಪಿರಿಚುವಲ್ ಲೈಫನ್ನು ನಾವು ನೋಡುವಾಗ ಅದು ನಮಗೆ ಬಹಳ ಸುಲಭವಾದದ್ದಾಗಿದೆ. ಯಾಕಂದರೆ ಯೇಸು ಸ್ವಾಮಿನೇ ಈ ರೀತಿಯಾಗಿ ಹೇಳ್ತಾರೆ, ಏನಂತಂದರೆ, ಇಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನು ಮಾಡ್ತೀನಿ, ವಿಶ್ರಾಂತಿಯನ್ನು ಕೊಡ್ತೀನಿ. ನನ್ನ ನೊಗವು ಹಗುರವಾದದ್ದು. ಹಲ್ಲೆಲೂಯಾ. ನನ್ನ ನೊಗವು ಎಂಥದ್ದಂತೆ, ಹಗುರವಾದದ್ದು. ಅದರರ್ಥ ವಜೆ ಇಲ್ಲ. ಆದರೆ ನಾವು ಆತ್ಮಿಕ ಜೀವಿತವನ್ನು ಒಂದು ವೇಳೆ ಶಾರೀರಿಕ ದೃಷ್ಟಿಯಿಂದ ಅದನ್ನು ನೋಡುವಾಗ ಅದು ನಮಗೆ ಇಕ್ಕಟ್ಟಾಗಿ ಅದು ಕಾಣಿಸುವಂಥದ್ದಾಗಿದೆ. ಅಂದರೆ ಅದು ಕಷ್ಟಕರವಾಗಿ ಕಾಣಿಸುವಂಥದ್ದಾಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆತ್ಮಿಕ ಜೀವಿತ ಎನ್ನುವಂಥದ್ದು ಇದು ಕಷ್ಟಕರವಾದದ್ದಲ್ಲ. ಹಲ್ಲೆಲೂಯಾ. ಆತ್ಮಿಕ ಜೀವಿತ ಎನ್ನುವಂಥದ್ದು ಇದು ಬಹಳ ವಜಿ ಅಲ್ಲ, ಭಾರವಾದದ್ದಲ್ಲ. ಆತ್ಮಿಕ ಜೀವಿತ
ಅದು ಕೃಪೆಯುಳ್ಳ ಜೀವಿತವಾಗಿದೆ. ಆಮೇನ್, ಹಲ್ಲೆಲೂಯ. ಆತ್ಮಿಕ ಜೀವಿತ ಮಹಿಮೆಯ ಜೀವಿತವಾಗಿದೆ. ಹಾಗಾದರೆ ಇವತ್ತು ನಾವು ನೋಡುವಾಗ ಅನೇಕ ಜನರು ಏನನ್ನ ಬಯಸ್ತಾರಪ್ಪ ಅಂತಂತಂದರೆ, ಅವರಿಗೆ ಲೌಕಿಕ ದೃಷ್ಟಿಯಲ್ಲಿ ಅವರು ಏನಪ್ಪ ಅಂತಾರೆ, ಲೋಕದ ದೃಷ್ಟಿಯಲ್ಲಿ ಅಂದರೆ ಅವ್ರಿಗೆ ಲೌಕಿಕವಾಗಿ ಅವರು ಫ್ರೀಡಮ್ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ 2 ಮಾರ್ಗ ಇದೆ ಅಂತೆ. ಮತ್ತೇನು ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ, 2 ಮಾರ್ಗ ಇದೆ ಅಂತೆ. ಒಂದು ಇಕ್ಕಟ್ಟಾದ ಮಾರ್ಗ, ಇನ್ನೊಂದು ವಿಶಾಲವಾದ ಮಾರ್ಗ ಇದೆ. ಹಲ್ಲೆಲೂಯ. ಇಕ್ಕಟ್ಟಾದ ಮಾರ್ಗ ಏನಪ್ಪ ಅಂದರೆ, ಇಕ್ಕಟ್ಟಾದ ಮಾರ್ಗದಲ್ಲಿ ಆ ಇಕ್ಕಟ್ಟಾದ ದಾರಿ ಬಿಕ್ಕಟ್ಟು, ಬಾಗಿಲು ಇಕ್ಕಟ್ಟಿದೆ, ಒಳಗೆ ಹೋಗೋದು ಸ್ವಲ್ಪ ಕಷ್ಟ. ಇದು ಹೆಂಗಪ್ಪ ಅಂದರೆ, ಸ್ಟಾರ್ಟಿಂಗು ಒಳಗೆ ಹೋಗುವಾಗ ಸ್ವಲ್ಪ ಹಿಂಗಿರ್ತತೆ, ಮುಂದೆ ಸ್ವಲ್ಪ ಇಕ್ಕಟ್ಟಿರ್ತತೆ, ಬರ್ತಾ 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 ಏನಾಗ್ತದಪ್ಪ ಅಂತಂದರೆ ಅದು ವಿಶಾಲವಾಗಿರ್ತತೆ. ಯಾವುದು? ಇದು ದೇವರ ಮಾರ್ಗ. ಒಂದು ವೇಳೆ ಅಗಲವಾದ ಮಾರ್ಗ, ವಿಶಾಲವಾದ ಮಾರ್ಗ ಅದು ನೋಡುವಾಗ ಭಾಳ ದೊಡ್ಡದಿರ್ತತೆ. ನಾವು ಪ್ರಾರಂಭದಲ್ಲಿ ರಕ್ಷಣೆ ಹೊಂದಿದಾಗ ನಮಗೊಂದು ವಾಕ್ಯದ ಒಂದು ಮ್ಯಾಪ್ ಇರ್ತಿತ್ತು, ಒಂದು ಚಾರ್ಟ್ ಇರ್ತಿತ್ತು. ಆ ಚಾರ್ಟ್ನಾಗೆ 2 ಮಾರ್ಗಗಳಿರ್ತಿದ್ವು. ಆವಾಗ ನಾವು ಕೆಲವೊಂದು ಮನೆಗಳಿಗೆ ಹೋದಾಗ ಅಲ್ಲಿ ನೋಡ್ತಿದ್ವಿ. ಅದರಲ್ಲಿ ಏನಪ್ಪ ಅಂತಂದರೆ, ಒಂದು ಮಾರ್ಗ ಇರ್ತಿತ್ತು, ಇಕ್ಕಟ್ಟಾದ ಮಾರ್ಗ. ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಏನೇನು ಇರ್ತಿತ್ತಪ್ಪ ಅಂತಂದರೆ, ದೇವ್ರ ಸೇವೆ ಮಾಡಬೇಕು, ಆಲಯದ ಕೆಲಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧವಾಗಿ ಜೀವಿಸಬೇಕು, ಸೇವಕರಿಗೆ ವಿಧೇಯರಾಗಬೇಕು, ದೇವರ ಕಾರ್ಯಗಳಲ್ಲಿ ಪಾಲುಗಾರರಾಗಬೇಕು, ಮತ್ತು ಲೋಕದ ಒಂದು ಸ್ವಭಾವಗಳನ್ನು, ಲೋಕದ ಕಾರ್ಯಗಳನ್ನು ನಾವು ಅನುಭವಿಸಂಗಿಲ್ಲ. ಸೊ ಇಕ್ಕಟ್ಟಾದ ಮಾರ್ಗಗಳಲ್ಲಿ ಅಂದರೆ ಇಕ್ಕಟ್ಟಾದ ಒಂದು ಮಾರ್ಗದಲ್ಲಿ ಇವೆಲ್ಲ ಇರ್ತತೆ. ಆದರೆ ಇನ್ನೊಂದು ಮಾರ್ಗ ಇತ್ತು, ವಿಶಾಲವಾದ ಮಾರ್ಗ, ಅಂದರೆ ಅಗಲ ದಾರಿ. ಅದ್ರಾಗ ಹೋಗೋರು ಎಷ್ಟು ಜನ ಗೊತ್ತಾ? ಬಹು ಜನ. ಅಲ್ಲಲ್ಲೂ ಹೇಳ್ರಿ, ವಿಶಾಲವಾದ ಮಾರ್ಗದಲ್ಲಿ ಹೋಗೋರು ಎಷ್ಟು ಜನ ಅಂತೆ? ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವರು ಸ್ವಲ್ಪ ಜನ ಮಾತ್ರ. ಹಲ್ಲೆಲೂಯ. ಪಕ್ಕದ ಕೈ ಕೊಟ್ಟು ಹೇಳ್ರಿ, ಇಕ್ಕಟ್ಟಾದ ಬಾಗಿಲಲ್ಲಿ, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವವರು ಸ್ವಲ್ಪ ಜನ. ಹಲ್ಲೆಲೂಯ. ಆ ಸ್ವಲ್ಪ ಜನದಲ್ಲಿ ನೀವು ಆಗಿದ್ದೀರಿ. ಆಮೇನ್, ಹಲ್ಲೆಲೂಯ. ಆ ಸ್ವಲ್ಪ ಜನದಲ್ಲಿ ನಾವು ಕೂಡ ಆಗಿರ್ಬೇಕು. ನೋಡ್ರಿ, ನಾವು ಪ್ರತ್ಯೇಕವಾದವರು. ಆಮೇನ್, ಹಲ್ಲೆಲೂಯ. ನಾವು ದೇವರ ದೃಷ್ಟಿಯಲ್ಲಿ ವಿಶೇಷವಾದವರು. ದೇವರು ನಮ್ಮನ್ನು ವಿಶೇಷವಾಗಿ ಆರಿಸಿಕೊಂಡಿದ್ದಾನೆ. ಗಮನಿಸ್ರಿ, ವಿಶಾಲವಾದ ಮಾರ್ಗದಲ್ಲಿ ಭಾಳ ಜನ ಹೋಗ್ತಾರೆ. ಇವತ್ತು ನಮ್ಮ ಕಡೆಗೆ ಸುವಾರ್ತೆ ಒಂದೇದಿರೋದಕ್ಕೆ ಏನು ಕಾರಣಪ್ಪ ಅಂತಂದರೆ, ಯೇಸು ಸ್ವಾಮಿ ನಿಜವಾಗ್ಲೂ ಸತ್ಯ ದೇವರ? ಹೌದು, ಸತ್ಯ ದೇವರೇ. ಮತ್ತು ಇಷ್ಟು ಜನ ಎಲ್ಲ ಹಂಗೆ ನಡೀತಾರಲ್ರಿ. ಹಲ್ಲೆಲೂಯ. ನೀವು ಬೇಕಾರೆ ನೋಡ್ರಿ, ಎಲ್ಲನೋ ಹೋಗಿ ರೋಡಲ್ಲಿ ಹೋಗಿ ಸುಮ್ಮನೆ ಏನಾರೋ ಒಬ್ಬ ನಿಂತು ಸುಮ್ಮನೆ ಗುಂಪ್ಕೊಂಡು ನಿಂತ್ಕೊಳ್ರಿ. ಹಿಂಗೆ ಸುಮ್ಮನೆ ರೋಡ್ನಾಗ ಹೋಗ್ರಿ, ಒಂದು 10-15 ಜನ ಸುಮ್ಮನೆ ಗುಂಪು ಕುಂತ್ಕೊಂಡು ನಿಂತು ಬಿಡ್ರಿ. ಎಲ್ಲರೂ ಗಾಡಿ ನಿಲ್ಲಿಸಿ ಬರ್ತಾರೆ. ಎಲ್ಲರೂ ಗಾಡಿ ನಿಲ್ಲಿಸಿ ಬಂದು ಏನು ಮಾಡ್ತಾರೆ? ಅಯ್ಯೋ ಯಾಕೋ ಗುಂಪು ನಿಂತಾರೆ, ಯಾಕೋ ಜನ ನಿಂತಾರೆ. ಹಿಂಗೆ ನಿಂತಿರ್ತಾರೆ ಅಷ್ಟೇ. ಹಿಂದೆ ಮುಂದೆ ಏನು ನಡೀತೈತೆ ಅಂತ ಗೊತ್ತಿರಲ್ಲ. ಯಾಕೆ ನಿಂತಾರಂದ್ರೆ ಎಲ್ಲರೂ ನಿಂತಾರೆ, ನಾನು ನಿಂತೀನಿ ಅಂತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಥರ ನಾವು ನೋಡಿದ್ದೀವಿ. ಸ್ತೋತ್ರಂ. ಒಟ್ಟು ನೀವು ಹೋಗಿ ನಿಂದ್ರಿ ಅಷ್ಟೇ. ಹೋಗಿ ಸುಮ್ಮನೆ ಗುಂಪು ಇಟ್ಕೊಂಡು ಹಿಂಗೆ ನಿಂದ್ರಿ ಅಷ್ಟೇ. ಸುಮ್ಮನೆ ಇಲ್ಲೇ ಯಾರನ್ನಾರು ಒಬ್ಬನ ಕುಂದಿಸ್ರಿ ಆಯ್ತು. ಗಾಡಿಗಳು ಎಲ್ಲ ಹೋಗೋರು ಬರೋರು ಎಲ್ಲರೂ ನಿಂತು ನೋಡೋಕ್ಕೆ ಚಾಲು ಮಾಡ್ತಾರೆ. ಹಲ್ಲೆಲೂಯ. ಯಾಕಂದರೆ ಇಕ್ಕಟ್ಟಾದ ಅಂದರೆ ಉದಾಹರಣೆ, ಜನ ಏನನ್ನು ಇಷ್ಟಪಡ್ತಾರಪ್ಪ ಅಂತಂದರೆ, ಎಲ್ಲಿ ಜಾಸ್ತಿ ಗುಂಪೈತೆ, ಎಲ್ಲಿ ಜಾಸ್ತಿ ಜನ. ಈ ನಮ್ಮ ಸೈಡು ಕೆಲವರಿಗೆಲ್ಲ ಗೊತ್ತು ಏನಪ್ಪ ಅಂತಂದರೆ, ಯೇಸು ಸ್ವಾಮಿನೇ ನಿಜವಾದ ದೇವರು, ಯೇಸು ಸ್ವಾಮಿನೇ ಜೀವವುಳ್ಳ ದೇವರು, ಯೇಸು ಸ್ವಾಮಿನೇ ಭೂಮಿ ಆಕಾಶ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು ಅಂತ ಕೆಲವರಿಗೆ ಕ್ಲಿಯರ್ ಆಗಿ ಗೊತ್ತಿದ್ರೂ ಕೂಡ ಅವ್ರು ಈ ಕಡೆ ಬರೋದಿಲ್ಲ. ಯಾಕೆ ಗೊತ್ತಾ? ಹೆಚ್ಚಿನ ಪಾಲಿನ ಜನರು ಎಲ್ಲಿ ನಡೀತಾ ಇದ್ದಾರೆ? ಅಗಲವಾದ ಮಾರ್ಗದಲ್ಲಿ, ವಿಶಾಲವಾದ ಮಾರ್ಗದಲ್ಲಿ ಅವ್ರು ನಡೀತಾ ಇದ್ದಾರೆ. ಆಮೇನ್, ಹಲ್ಲೆಲೂಯ. ಈ ವಿಶಾಲವಾದ ಮಾರ್ಗದಲ್ಲಿ ಏನಪ್ಪ ಆಯ್ತಂದರೆ, ನಾನು ಹೇಳಿದೆ, ಇಕ್ಕಟ್ಟಾದ ಮಾರ್ಗದಲ್ಲಿ ಏನಾಯ್ತಪ್ಪ ಅಂತಂದರೆ, ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಅಲ್ಲಿ ಆರಾಧನೆ ಮಾಡಬೇಕು, ದೇವರ ವಾಕ್ಯ ಓದಬೇಕು, ಪರಿಶುದ್ಧವಾದ ಜೀವನ ನಡೆಸಬೇಕು, ದೇವರ ಸೇವೆ ಮಾಡಬೇಕು, ದೇವರಿಗೋಸ್ಕರ ಜೀವಿಸಬೇಕು, ಸುವಾರ್ತೆಯನ್ನು ಸಾರಬೇಕು. ಆಮೇನ್, ಹಲ್ಲೆಲೂಯ. ಮತ್ತು ನೋಡುವಾಗ ಅದರಲ್ಲಿ ಒಂದು ವೇಳೆ ನಾವು ಕೆಟ್ಟ ಭಾಷೆಯನ್ನು ಆಡಂಗಿಲ್ಲ, ಲೋಕದ ಪದ್ಧತಿಯ ಪ್ರಕಾರ ನಡೆಯದೆ ನಾವೊಂದು ಪ್ರತ್ಯೇಕವಾದ ಜೀವನ ನಡೆಸಬೇಕು. ಯಾವ್ದು ಮಾರ್ಗದಲ್ಲಿ? ಇಕ್ಕಟ್ಟಾದ ಮಾರ್ಗದಲ್ಲಿ. ಆದರೆ ವಿಶಾಲವಾದ ಮಾರ್ಗ ಒಂದಿದೆ. ಆ ಮಾರ್ಗದಲ್ಲಿ ಏನಪ್ಪ ಅಂತಂದರೆ, ಹಿಂಗೆ ಜಸ್ಟ್ ಹಿಂಗೆ ದೊಡ್ಡ ಕಮಾನ್ ಇರ್ತತೆ. ಕಮಾನ್ ಒಳಗೆ ಎಂಟ್ರ್ ಆದ ತಕ್ಷಣ ಲೆಫ್ಟ್ ಸೈಡ್ ಒಂದು ದೊಡ್ಡ ಕ್ಲಬ್ ಸಿಗ್ತತೆ. ಹಲ್ಲೆಲೂಯ. ಆ ಕ್ಲಬ್ ದಾಟ್ಕೊಂಡು ಮುಂದೆ ಹೋದರೆ ಬ್ರ್ಯಾಂಡಿ ಶಾಪ್ ಸಿಗ್ತತೆ. ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ಗೆ
ಯಾವುದಪ್ಪ ಅದು ಅಲ್ಲಿ ಐತಲ್ಲ, ಅದು ಸಿನಿಮಾ ಥಿಯೇಟ್ರು ಗುಂಪರವಣ್ಣಿಗೆ ಐತಲ್ಲ, ಅದು ಏನಂತಾರೆ ಹೆಸರು? ಹಾಂ, ಸಿನಿಮಾ ಥಿಯೇಟ್ರ್ ಸಿಗ್ತದೆ, ದೊಡ್ಡ ಸಿನಿಮಾ ಹಾಲು, ಫುಲ್ಲು ಯಾವ ಬೇಕಾವು ಹಿಂದಿ ಎಲ್ಲ ಭಾಷೆ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ತತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಹಂಗೆ 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 ಇಷ್ಟ ಬೇಕಾದದ್ದೆಲ್ಲ ಸಿಗ್ತತೆ. ಫುಲ್ಲು ಫ್ರೀಡಮು, ಭಯಂಕರ ಜನ ಜಾಸ್ತಿ, ಮತ್ತು ಫುಲ್ ಫ್ರೀಡಮು, ಎಲ್ಲಿ ಬೇಕಾದದ್ದು ಇರ್ತತೆ. ಆದರೆ ಆ ಮಾರ್ಗ ಅದ್ರಾಗ ಏನಪ್ಪ ಅಂದರೆ ರಿವರ್ಸ್ ಗೇರ್ ಇರಲ್ಲ ಅದ್ರಾಗ. ಹಲ್ಲೆಲೂಯಾ, ರಿವರ್ಸ್ ಇರೋಂಗಿಲ್ಲ. ಹೋಗ್ತಾ 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 ಅದು ಅಂತ್ಯ ಎಲ್ಲಿಗೆ ಎಂಡ್ ಆಗ್ತದಪ್ಪ ಅಂತಂದರೆ ಅದು ನಿತ್ಯವಾದ ನರಕದಲ್ಲಿ ಎಂಡ್ ಆಗ್ತದೆ. ಹಿಂಗೆ ಡೌನ್ ಇರ್ತದೆ ಅಲ್ಲಿ. ಹಲ್ಲೆಲೂಯಾ, ರಿವರ್ಸ್ ಬರೋಕ್ಕಾಗಲ್ಲ. ಹಿಂಗೆ ಹೋಗ್ತಾ 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 ಫುಲ್ಲು ಡೌನ್ ಇರ್ತತೆ. ಗಾಡಿಗೆ ರಿವರ್ಸ್ ಗೇರ್ ಇರಲ್ಲ, ಹಿಂದೆ ಬರೋಕ್ಕೂ ಆಗಲ್ಲ, ಫುಲ್ ಬರ್ತಾನೆ ಇರ್ತದೆ. ಆ ಕಡೆಯಿಂದ ಫೋರ್ಸ್ ಇರ್ತತೆ. ಸೀದಾ ಎಲ್ಲಿಗೆ ಹೋಗ್ತದೆ ಅಂದರೆ ಆ ಮಾರ್ಗ ನಿತ್ಯವಾದ ನರಕಕ್ಕೆ ಅದು ಹೋಗುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಕ್ಕಟ್ಟಾದ ಬಾಗಿಲಿನಿಂದ ನಾವು ಒಳಕ್ಕೆ ಹೋಗುವಾಗ ಇಕ್ಕಟ್ಟೆ, ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟೆ ಇರ್ತತೆ. ಆದರೆ ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ದೇವರ ಮಾರ್ಗವನ್ನು ಕಂಡುಹಿಡಿಯುವವರು ಸ್ವಲ್ಪ ಜನರಾಗಿದ್ದಾರೆ. ದೇವರ ಮಾರ್ಗದಲ್ಲಿ ನಡೆಯುವವರು ಸ್ವಲ್ಪ ಜನರಾಗಿದ್ದಾರೆ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವವರು ಸ್ವಲ್ಪ ಜನರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ದೇವ್ರ ಕರುವಿಕೆ ಇದೆಯಾ? ಎಲ್ರಿಗಿದೇನಾ? ಇನ್ನು ಒಬ್ರಿಗಿದೇನಾ? ಒಬ್ರಿಗೆ ಐತೇನ್ರಿ? ಇಲ್ಲ, ಎಲ್ಲರಿಗಿದೆ. ದೇವರು ಯಾರ್ಯಾರೆಲ್ಲ ಆತನ ಬಳಿಗೆ ಬರ್ತಾರೋ ನೋಡ್ರಿ, ದೇವರ ಬಳಿಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ದೇವರು ಏನಪ್ಪ ಅಂತಂದರೆ ಜೀವ ಜಲವನ್ನು ಕ್ರಯವಿಲ್ಲದೆ ಉಚಿತವಾಗಿ ಕೊಡಲು ಆತನು ಬಯಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಆದರೆ ಎಲ್ಲರೂ ಕೂಡ ಬರೋದಿಲ್ಲ. ಕಾರಣ ಅವ್ರಿಗಿಷ್ಟ ಇಲ್ಲ ಮಾರ್ಗದಲ್ಲಿ ನಡೆಯೋದಕ್ಕೆ, ಅವ್ರಿಗಿಷ್ಟ ಇಲ್ಲ ದೇವರ ಒಂದು ಜ್ಞಾನದಲ್ಲಿ ನಡೆಯುವುದಕ್ಕೆ, ಅವ್ರಿಗಿಷ್ಟ ಇಲ್ಲ ದೇವರ ಆಶೀರ್ವಾದದಲ್ಲಿ ಅವರು ನಡೆಯುವುದಕ್ಕೆ. ಹಲ್ಲೆಲೂಯಾ. ಆದರೆ ಕೆಲವರು ಹೆಂಗಪ್ಪ ಅಂತಂದ್ರೆ ಲೋಕದಿಂದ ಉಂಟಾಗುವಂಥ ಆ ಭೋಗಗಳು, ಲೋಕದಿಂದ ಬರುವಂಥ ಒತ್ತಡಗಳಿಗೆ ಅವರು ಸೋತು ಹೋಗಿ ಬಿದ್ದೋಗ್ಬಿಡ್ತಾರೆ. ಆಮೇನ್, ಹಲ್ಲೆಲೂಯಾ. ಆದರೆ ದೇವ್ರ ಮಕ್ಕಳಾದ ನಾವು ಏನಪ್ಪ ಅಂತಂದರೆ ಪರಲೋಕ ರಾಜ್ಯ ಇದು ಎಲ್ಲರಿಗೂ ಅಲ್ಲ. ಪರಲೋಕ ರಾಜ್ಯ ಎನ್ನುವಂಥದ್ದು ಎಲ್ಲರಿಗೂ ಉಳ್ಳದಲ್ಲ. ಆಮೇನ್, ಹಲ್ಲೆಲೂಯಾ. ಇಕ್ಕಟ್ಟಿರಲಿ ಬಿಕ್ಕಟ್ಟಿರಲಿ ಏನೇ ಇರಲಿ, ನಾನು ನುಗ್ಗಿ ಒಳಗೆ ಹೋಗ್ತೀನಿ ಅಂತೇಳಿ ಯಾರು ಹೋಗ್ತಾರೋ ಅಂಥವರಿಗೆ ಪರಲೋಕ ರಾಜ್ಯ ಉಳ್ಳದ್ದಾಗಿದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ವಾಕ್ಯವನ್ನು ತಿರುಗಿಸುವಾಗ ವಾಕ್ಯ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ವಾಕ್ಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಏನಂತ ಹೇಳ್ತದೆ ಅಂದರೆ, ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಯಾರು ನುಗ್ಗಿ ಸ್ವಾಧೀನ ಮಾಡಿಕೊಳ್ತಾರಂತೆ? ಅದರ ಅರ್ಥ ಸೋಮಾರಿಗಳಿಗಲ್ಲ. ಹಲ್ಲೆಲೂಯಾ. ಭಯಪಡುವವರಿಗೆ ಪರಲೋಕ ರಾಜ್ಯ ಅಲ್ಲ, ದಾಹ ಉಳ್ಳವರಿಗೆ ಮಾತ್ರ ಪರಲೋಕ ರಾಜ್ಯ. ಯಾಕೆ ಯೇಸು ಸ್ವಾಮಿ ಮಾತನ್ನು ಇಲ್ಲಿ ಹೇಳ್ತಾರಪ್ಪ ಅಂತಂದರೆ, ಗಮನಿಸ್ರಿ, ಯೋಹಾನನ ಒಂದು ಕಾಲಘಟ್ಟ ಇತ್ತು, ಸ್ನಾನಿಕನಾದ ಯೋಹಾನನ ಕಾಲಘಟ್ಟ. ಸ್ನಾನಿಕನಾದ ಯೋಹಾನನ ಕಾಲಘಟ್ಟದಲ್ಲಿ ಯೋಹಾನನು ಏನು ಮಾಡ್ತಿದ್ದಂದರೆ ಸುವಾರ್ತೆಯನ್ನು ಸಾರ್ತಾ ಇದ್ದ. ಕ್ರಿಸ್ತನಿಗಾಗಿ ಒಂದು ಜನಾಂಗವನ್ನು, ಒಂದು ಶಿಷ್ಯರ ಗುಂಪನ್ನು ಸಿದ್ಧ ಮಾಡುವುದಕ್ಕಾಗಿ ಸ್ನಾನಿಕನಾದ ಯೋಹಾನನು ಈ ರೀತಿಯಾಗಿ ಸುವಾರ್ತೆ ಸಾರ್ತಿದ್ನು. ಎಲೆ ಸರ್ಪ ಜಾತಿ ಅಂತಿರುವ ಸರ್ಪ ಸಂತತಿಯವರೇ, ನೀವೆಲ್ಲರೂ ದೇವರ ಕಡೆಗೆ ತಿರುಗಿರಿ, ದೇವರ ಕಡೆಗೆ ತಿರುಗಿದ್ದೇವೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಇಗೋ ಆತನ ಬರಣವು ಸಮೀಪವಾಗಿದೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ಥಾನ ತೆಗೆದುಕೊಳ್ಳಿರಿ ಅಂತೇಳಿ ಸ್ನಾನಿಕನಾದ ಯೋಹಾನನು ಪದೇ 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 ಹೇಳ್ತಾ ಇದ್ನು. ಆದರೆ ಕೆಲವು ಜನರು ಮಾತ್ರನೇ ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದವರು. ಆಮೇನ್, ಹಲ್ಲೆಲೂಯಾ. ಅದರಲ್ಲಿ ಕೆಲವರು ಯೇಸು ಸ್ವಾಮಿ 12 ಮಂದಿ ಶಿಷ್ಯರಲ್ಲಿ ಕೂಡ ಕೆಲವರು ಸ್ನಾನಿಕನಾದ ಯೋಹಾನನ ಬಳಿಯಲ್ಲಿ ಇದ್ದರು ಎಂಬುದಾಗಿ ಕೂಡ ಚರಿತ್ರೆ ಹೇಳ್ತದೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಬಂದ್ರ? ಎಲ್ಲರೂ ಬರಲಿಲ್ಲ.
ಎಲ್ಲರೂ ಸ್ನಾನಿಕನಾದ ಯೋಹಾನನ ಬೋಧನೆಯನ್ನು ಕೇಳಿದ್ರ? ಎಲ್ಲರೂ ಬೋಧನೆಯನ್ನು ಕೇಳಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಶಾಸ್ತ್ರಿಗಳು ಫರಿಸಾಯರು ಅವ್ರದ್ದೇ ಆದಂಥ ಒಂದು ನಿಯಮ ಇತ್ತು, ಅವ್ರದ್ದೇ ಆದಂಥ ಒಂದು ಪದ್ಧತಿಗಳಿತ್ತು. ಆ ಶಾಸ್ತ್ರಿಗಳು ಮತ್ತು ಫರಿಸಾಯರು ಅವರಿಗೆ ಆದಂಥ ಒಂದು ದೇವಾಲಯ ಇತ್ತು, ಅವರಿಗೆ ಆದಂಥ ಒಂದು ಬೋಧನೆ ಇತ್ತು. ಅವರು ಎಷ್ಟು ಮಾತ್ರಕ್ಕೂ ಸ್ನಾನಿಕನಾದ ಯೋಹಾನನನ್ನು ಸೇರ್ತಾ ಇರಲಿಲ್ಲ. ಮಾತ್ರವಲ್ಲ, ಅವರ ಬಳಿಗೆ ಹೋಗುವವರನ್ನು ಕೂಡ ಅವರು ದ್ವೇಷಿಸ್ತಾ ಇದ್ರು, ಅವರಿಗೆ ಅಡ್ಡಿ ಮಾಡ್ತಾ ಇದ್ರು. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಅವ್ರು ಏನಂತಿದ್ರು ಗೊತ್ತಾ? ನೀವು ದೇವ್ರ ಕಡೆಗೆ ತಿರುಗಿರಿ ಅಂತಂದ್ರೆ ಅವ್ರದ್ದು ಅರ್ಥ ಏನಪ್ಪ ಅಂದ್ರೆ, ದೇವ್ರ ಕಡೆಗೆ ತಿರುಗಿರ್ಲಿ, ಇವನೇನು ಹೊಸ ಬೋಧನೆ ಹೇಳ್ತಾನೆ. ನಾವು ದೇವ್ರ ಕಡೆಗೆ ತಿರುಗದೆ, ನಾವು ನಮ್ಮ ಅಪ್ಪ ನಮ್ಮ ತಾತರದ ಮುತ್ಯನ ಕಾಲದಿಂದಲೂ ನಾವು ಹಲ್ಲೆಲೂಯ ನಾವು ಅಬ್ರಾಹ್ಮನ ಸಂತತಿಯವರು ಇದ್ದೇವೆ ಅಂತಾರವರು. ಇವನೇನು ದೇವ್ರ ಕಡೆಗೆ ತಿರುಗಿರಿ ಅಂತ ಹೊಸದಾಗಿ ಹೇಳ್ತಾನೆ ಅಂಥೇಳಿ ಅವ್ರು ಏನು ಮಾಡ್ತಿದ್ರು? ಆ ಇಸ್ರೇಲ್ ಜನರು ಸ್ನಾನಿಕನಾದ ಯೋಹಾನನನ್ನು, ಅವನ ಬೋಧನೆಯನ್ನು ಸ್ವೀಕರಿಸಲಿಲ್ಲ. ಅದಕ್ಕೆ ಸ್ನಾನಿಕನಾದ ಯೋಹಾನನು, ನಾವು ಅಬ್ರಾಹ್ಮನ ಸಂತತಿಯವರು ಎನ್ನುವಂಥ ಗರ್ವವನ್ನು ಬಿಟ್ಟುಬಿಡ್ರಿ, ದೇವರು ಈ ಬಂಡೆಗಳಿಂದಲೂ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಉಂಟು ಮಾಡಬಲ್ಲನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀವು ದೇವರ ಕಡೆಗೆ ತಿರುಗಿಲ್ಲ ಅಂದರೆ ಅದರ ಅರ್ಥ ಕಲ್ಲಾದ ಹೃದಯಗಳನ್ನು ಕೂಡ ದೇವರ ಕಡೆಗೆ ತಿರುಗಿಸಿ. ಆಮೇನ್, ಹಲ್ಲೆಲೂಯ. ಇವತ್ತು ಗೊತ್ತಾ, ಚರಿತ್ರೆಯಲ್ಲಿ ನೀವು ನೋಡ್ತೀರಿ ಎಂತೆಂಥವ್ರು ದೇವ್ರ ಕಡೆಗೆ ತಿರುಗಿದ್ದಾರೆ ಗೊತ್ತಾ? ಆಮೇನ್, ಹಲ್ಲೆಲೂಯ. ಎಂಥವ್ರು ದೇವ್ರ ಕಡೆಗೆ ತಿರುಗಿದ್ದಾರೆ? ರೌಡಿಗಳು ದೇವ್ರ ಕಡೆಗೆ ತಿರುಗಿದ್ದಾರೆ. ಎಂತೆಂಥ ದೊಡ್ಡ ರೌಡಿಗಳು, ಗುಂಡಾಗಳು, ದೊಡ್ಡ ದೊಡ್ಡ ಮಾಟ ಮಂತ್ರ ಮಾಡೋರು ಪುಸ್ತಕಗಳನ್ನು ಸುಟ್ಟಾಕಿ ದೇವ್ರನ್ನ ತಿಳ್ಕೊಂಡಿದ್ದಾರೆ. ಆಮೇನ್, ಹಲ್ಲೆಲೂಯ. ಎಂತೆಂಥ ಕಠಿಣ ಹೃದಯ ಕಲ್ಲು ಬಂಡೆಗಳಂಥವ್ರು ದೇವ್ರ ಕಡೆಗೆ ತಿರುಗಿಕೊಂಡಿದ್ದಾರೆ. ಆದರೆ ಅವ್ರಿಗೆ ಇಸ್ರೇಲ್ರಿಗಿದ್ದಂಥ ಒಂದು ಮನೋಭಾವನೆ ಏನು ಗೊತ್ತಾ? ಇವನು ದೇವ್ರ ಕಡೆ ತಿರುಗಿರಿ ಅಂತ ಹೇಳ್ತಾನೆ, ನಾವೇನು ದೇವ್ರ ಕಡೆ ತಿರುಗೋದು? ನಾವು ನಮ್ಮ ಮುತ್ಯ ಯಾರು ಗೊತ್ತಾ? ನಾವು ಯಾರ ಸಂತತಿ ಗೊತ್ತಾ? ನಾವು ಅಬ್ರಾಹ್ಮನ ಸಂತತಿ ಅಂತೇಳಿ ಇಸ್ರೇಲರ ಒಂದು ಇದಿತ್ತು. ಅದಕ್ಕೆ ಅಲ್ಲಿಂದ ಹಿಡಿದು ಅಂದರೆ ಈ ಬಲಾತ್ಕಾರಕ್ಕೆ ಗುರಿಯಾಗಿದ್ದು ಯಾವಾಗಿನಿಂದ ಗೊತ್ತಾ? ಸ್ನಾನಿಕನಾದ ಯೋಹಾನನ ಕಾಲದಿಂದಲೂ. ಹಲ್ಲೆಲೂಯ, ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಪರಲೋಕ ರಾಜ್ಯ ಎನ್ನುವಂಥದ್ದು ಎಲ್ಲರಿಗಲ್ಲ. ಅದರ ಅರ್ಥ ಭಾಳ ಜನ ದೇವ್ರು ನಂಬ್ಕೊಂತಾರೆ, ದೇವ್ರಿಗೆ ಸ್ತೋತ್ರ. ಎಲ್ಲರೂ ಕೂಡ ದೇವರಿಂದ ಆಶೀರ್ವಾದವನ್ನು ಹೊಂದಬೇಕಂತ ಬರ್ತಾರೆ, ದೇವ್ರಿಗೆ ಸ್ತೋತ್ರ. ಆದರೆ ಎಲ್ಲರೂ ಕೂಡ ದೇವರ ಮಹಿಮೆಯನ್ನು, ದೇವರ ಆಶೀರ್ವಾದವನ್ನು, ದೇವರ ವಿಶೇಷವಾದ ಅಭಿಷೇಕವನ್ನು ಹೊಂದ್ಕೊಳ್ಳೋಕ್ಕಾಗ್ತದೆ ಅಂದರೆ ಇಲ್ಲ. ಯಾರೆಲ್ಲ ಎಲ್ಲವನ್ನು ತಿರಸ್ಕಾರ ಮಾಡಿ, ಆಮೇನ್, ಹಲ್ಲೆಲೂಯ, ಆ ಒಂದು ಅದನ್ನು ಬಲಾತ್ಕಾರದಿಂದ ನುಗ್ತಾರೋ ಅವರು ಮಾತ್ರ ಪರಲೋಕ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಆಮೇನ್, ಹಲ್ಲೆಲೂಯ. ಎಷ್ಟೇ ಅಡ್ಡಿಗಳಿರಲಿ, ಏನೇ ಇರಲಿ, ಬಿಡದೆ ನುಗ್ಗುವವರಾಗಿರ್ತಾರೋ ಅವರು ದೇವರಿಂದ ಏನಾದರೂ ಹೊಂದಿಕೊಳ್ಳುವವರಾಗಿರ್ತಾರೆ. ಪ್ರೇಯರ್, ನಾನು ಅದಕ್ಕೆ ಕಳೆದ ಸಾರಿ ಈ ರೀತಿಗೆ ಹೇಳಿದೆ. ಏನಂತಂದರೆ, ಕಾನಾನ್ಯ ಸ್ತ್ರೀ ಬಗ್ಗೆ ನನಗೊಂದು ಆಶ್ಚರ್ಯ ಏನಂತಂದರೆ, ಆಕೆ ಯೇಸುವನ್ನು ಹಿಂಬಾಲಿಸ್ಕೊಂಡು ಬರ್ತಾಳೆ. ಸ್ವಾಮಿ, ದಾವೀದ ಕುಮಾರನೇ, ನನ್ನ ಮಗಳು ದೇವದ ಕಾಟದಿಂದ ಬಹಳ ಕಷ್ಟಪಡ್ತಿದ್ದಾಳೆ, ಆಕೆಗೆ ಬಿಡುಗಡೆ ಮಾಡು ಅಂದರೆ ಯೇಸು ಸ್ವಾಮಿ ತಿರುಗಿ ಕೂಡ ನೋಡಲಿಲ್ಲ, ಹೋಗ್ತಾರೆ. ಬಹುಶಃ ಈ ಊರಿಂದ ಇನ್ನೊಂದು ಊರು ಹತ್ತತ್ರ ಬರೋವರೆಗೂ ಆಕೆ ನಡೆದು ಯೇಸು ಸ್ವಾಮಿ ಹಿಂದೆನೇ ಹೋಗಿರಬೇಕು. ಹಲ್ಲೆಲೂಯ. ಆ ಶಿಷ್ಯರಂತಾರೆ, ಸ್ವಾಮಿ, ಆ ಹೆಣ್ಮಗಳದ್ದು ಏನು ಕಾಟ ನೋಡು ಸ್ವಾಮಿ, ತೀರಿಸಿ ಕಳಿಸು, ಆಕೆ ಅಲ್ಲಿಂದನೂ ಬರ್ತಾ ಇದ್ದಾಳೆ ಅಂತ ಅಂದಾಗ ಯೇಸು ಸ್ವಾಮಿ ಆಕೆ ನೋಡಿ ಹೇಳ್ತಾನೆ, ಇಲ್ಲ, ನಾನು ಯಾರ ಬಳಿಗೆ ಕಳಿಸಲ್ಪಟ್ಟವನಂದರೆ ಇಸ್ರಾಯೇಲರ ಮನೆತನದವರ ಬಳಿಗೆ ಕಳಿಸಲ್ಪಟ್ಟವನಾಗಿದ್ದೇನೆ. ಎಲ್ಲರೂ ಒಂದು ಸರಿ ಜೋರಾಗಿ ಹಲ್ಲೆಲೂಯ. ಎಂಥ ಮನೆತನದವರ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ? ಈ ಇಸ್ರೇಲ್ ಅಂದರೆ ಯಾರು ಗೊತ್ತಾ ನಿಮಗೆ? ಇಸ್ರೇಲ್ ಅಂದರೆ ಯಾರು ಹೇಳ್ರಿ ನೋಡಮ್ಮ. ಇಸ್ರೇಲ್ ಅಂದರೆ ನೀವು ಏನು ಹೇಳ್ರಿ? ಇಸ್ರೇಲ್ ಅಂದರೆ ಯಾರು? ಇಸ್ರೇಲ್ ಅಂದರೆ ಏನು? ಹಲ್ಲೆಲೂಯ. ಈ ಇಸ್ರೇಲ್ ಅನ್ನೋದು ಹೆಂಗೆ ಬಂತು? ಹಲ್ಲೆಲೂಯ. ಎಲ್ಲರೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯ. ಇಸ್ರಾಯೇಲ್ ಅನ್ನುವಂಥ ಪದ ಎಲ್ಲಿಂದ ಬಂತಂದರೆ ದೇವರು ಯಾಕೋಬನಿಗೆ ಕೊಟ್ಟಂಥ ಪದ ಅದು. ಹಲ್ಲೆಲೂಯ. ಇಸ್ರಾಯೇಲ್ ಎಂಬುದಾಗಿ ದೇವರು ಯಾಕೋಬನಿಗೆ ಕೊಡ್ತಾನೆ. ಇವನ ಹೆಸರು ಏನಿರ್ತದಂದರೆ ಯಾಕೋಬ್ ಇರ್ತತೆ. ವಂಚಕ, ಮೋಸಗಾರ, ಅನೇಕ ಹೆಸರುಗಳಿರ್ತದೆ ಈ ಯಾಕೋಬ್ ಎನ್ನುವುದಕ್ಕೆ. ಆದರೆ ಸ್ತೋತ್ರ, ಆದರೆ ದೇವರು ಇನ್ನು ಮೇಲೆ ನೀನು ಯಾಕೋಬನ ಎನ್ನಿಸಿಕೊಳ್ಳುವುದಲ್ಲ, ಇನ್ನು ಮೇಲೆ ನೀನು
ಇಸ್ರೇಲ್ ಅಂತ ಕರೆಸಿಕೊಳ್ಳಲ್ಪಡ್ತೀಯ. ಯಾಕೆ ಅಂದರೆ ನೀನು ಹೋರಾಡಿ ಗೆದ್ದಿದ್ದೀಯ. ಯಾಕೆ ದೇವ್ರು ನಿನಗೆ ಆ ಹೆಸರು ಕೊಡ್ತಾಯಿದ್ದೀನಿ ಅಂದರೆ, ಈಗ ನೋಡ್ರಿ, ಯಾಕೋಬನು ಕೂಡ ಹೋರಾಡ್ತದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ರಾತ್ರಿಯಲ್ಲಿ ಎಬ್ಬೋಕ್ ಹೊಳೆಯ ಆ ಎಬ್ಬೋಕ್ ಹೊಳೆಯ ಹತ್ರ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ದೇವರು ಬಂದಾಗ ಅಂದರೆ ದೇವದೂತನು ದೇವರ ಒಂದು ಪ್ರತಿನಿಧಿಯಾಗಿ ಬರ್ತಾ ಇದ್ದನು. ಹಲ್ಲೆಲೂಯ. ಆಗ ಅವನು ಪಾದಗಳನ್ನು ಹಿಡ್ಕೊಂಡು ಹೋರಾಡ್ತದಾನೆ. ನಿನ್ನನ್ನು ಆಶೀರ್ವಾದ ಮಾಡೋ ತನಕ ಬಿಡಂಗಿಲ್ಲ. ಇಲ್ಲ ನಾನು ಆಶೀರ್ವಾದ ಮಾಡಲ್ಲಪ್ಪ, ನಾನು ತೆಗಿ, ಸೂರ್ಯ ಉದಯಿಸಿದ್ರೊಳಗೆ ನಾನು ಪರಲೋಕಕ್ಕೆ ಹೋಗ್ಬಿಡ್ಬೇಕು, ನಮ್ಮ ಊರಿಗೆ ನಮ್ಮ ಜಾಗಕ್ಕೆ ನಾನು ಹೋಗ್ಬಿಡ್ಬೇಕು, ಬಿಟ್ಬಿಡು ನನ್ನ ಅಂತಂದರೆ, ಇಲ್ಲ ನಾನು ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಆಶೀರ್ವಾದ ಮಾಡೋ ತನಕ ನಾನಿನ್ನ ಬಿಡಂಗಿಲ್ಲ. ಇಲ್ಲ ಬಿಡು ಅಂದರೆ ಆ ಹೋರಾಟದಾಗ ಏನಾಯ್ತು ಗೊತ್ತಾ ನಿಮಗೆ? ಹಲ್ಲೆಲೂಯ. ಹೋರಾಟದಾಗ ಏನಾಯ್ತು ಅಂದರೆ ಯಾಕೋಬನ ತೊಡೆಯ ಕೀಲು ತಪ್ಪಿಬಿಡ್ತಂತೆ, ಜೈಂಟು. ಹಲ್ಲೆಲೂಯ. ನನಗೆ ಇಲ್ಲಿ ಜೈಂಟ್ ಹೋಗೈತೆ, ಯಾಕೋಬನಿಗೆ ಜೈಂಟ್ ತಪ್ಪಿತು. ಯಾವುದು? ತೊಡೆಯ ಕೀಲು. ಹಲ್ಲೆಲೂಯ. ಸೊಂಟದ ಹತ್ರ ಮೇಲೆ ಇರ್ತದಲ್ಲ, ಜೈಂಟ್ ಇರ್ತದೆ ಇಲ್ಲಿ ಕೂಡ. ಹಲ್ಲೆಲೂಯ. ತಪ್ಪಿಬಿಡ್ತು, ನಿಂದ್ರಕ್ಕಾಗಲಿಲ್ಲ. ಲಾಸ್ಟಿಗೆ ಜೋತು ಬಿದ್ದುಬಿಟ್ಟ ಹಿಂಗೆ. ಹಲ್ಲೆಲೂಯ. ನೀನು ಆಶೀರ್ವಾದ ಮಾಡೋ ತನಕ ನಾನು ಬಿಡಲ್ಲ, ಮುಗೀತು. ಆಯ್ತು, ಏನಾರ ಮಾಡ್ಕ, ನಾನು ಇನ್ನು ಬಿಡಲ್ಲ, ಈಗ ನನಗೀಗ ನಿಂದ್ರಕ್ಕಿಲ್ಲ, ಆಧಾರ ಇಲ್ಲ, ನೀನೇ ನನಗೆ ಆಧಾರ ಇನ್ಮೇಲೆ, ಮುಗೀತು ಅಂತೇಳಿ ಆ ಎರಡೂ ಕೈಗಳು ಹಿಡ್ಕೊಂಡು ಸೋತು ಬಿದ್ದು ಹೇಳ್ತಾನೆ, ನಿನ್ನನ್ನು ಆಶೀರ್ವಾದ ಮಾಡೋ ತನಕ ನಾನಿನ್ನು ಬಿಡಲ್ಲ, ಮುಗೀತು, ಇನ್ಮೇಲೆ ನಿನ್ಮೇಲೆ ನೀನು ಹೆಂಗಾರ ಮಾಡಂದ. ಅವಾಗ ದೇವರು ಹೇಳ್ತಾನೆ, ಇಲ್ಲ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ಇನ್ಮೇಲೆ ನೀನು ಯಾಕೋಬ ಅನ್ನಿಸಿಕೊಳ್ಳೋದಿಲ್ಲ, ಇನ್ಮೇಲೆ ನೀನು ವಂಚಕ ಮೋಸಗಾರ ಅನ್ನಿಸಿಕೊಳ್ಳೋದಿಲ್ಲ, ಇನ್ಮೇಲೆ ನೀನು ಮೋಸ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ನಾನು ನಿನಗೆ ಇಸ್ರಾಯೇಲ್ ಎಂದು ನೀನು ಕರೆಸಿಕೊಳ್ಳುವೆ. ನಿನ್ನ ಮುಖಾಂತರ ಜನಾಂಗಗಳು ಉತ್ಪತ್ತಿ ಆಗ್ತಾರೆ. ನಿನ್ನ ಸಂತತಿಯವ್ರನ್ನ ಆಶೀರ್ವಾದ ಮಾಡ್ತೀನಿ. ನಿನ್ನನ್ನು ದೇಶಗಳಿಗೆ, ಆಮೆನ್, ಹಲ್ಲೆಲೂಯ, ನಿನ್ನನ್ನು ದೇಶವಾಗಿ ಮಾರ್ಪಡಿಸುತ್ತೇನೆ. ಏನಾಗಿ ಮಾರ್ಪಡಿಸುತ್ತೇನೆ? ಇವತ್ತು ಇಸ್ರಾಯೇಲ್ ದೇಶ ಅಂತ ನಾವು ಕರಿತೀವಿ. ಎಷ್ಟು ಜನಕ್ಕೆ ಗೊತ್ತು ಇಸ್ರೇಲ್ ದೇಶ? ಯಾರ್ಯಾರು ಕೇಳಿದಿರಿ? ನೋಡಿಲ್ಲ ಬಿಡ್ರಿ, ಕೇಳಿದಿರಿ. ಯಾರ್ಯಾರು ಕೇಳಿದಿರಿ? ಇಸ್ರಾಯೇಲ್ ದೇಶ ಅಂದರೆ ಇವತ್ತು ನಿಮಗೆ ನಾವರ ದೇವ್ರ ಮಕ್ಕಳು ಬಿಡ್ರಿ, ನಮಗೆ ಗೊತ್ತಿರಲೇಬೇಕು. ಹಲ್ಲೆಲೂಯ. ಯಾಕಂದರೆ ನಮಗೆ ಗೊತ್ತಿಲ್ಲಪ್ಪ ಅಂತಂದರೆ ಮತ್ತು ನಾವು ದೇವ್ರ ಮಕ್ಕಳಾಗಿ ಕೂಡ ವೇಸ್ಟು. ಇಸ್ರೇಲ್ ಅಂತಂದರೆ ಇವತ್ತು ದೇವ್ರ ಮಕ್ಕಳಿಗಲ್ಲ, ಭೂಮಂಡಲದ ಪುಟ ಪ್ರತಿಯೊಂದು ಕೊನೆಯ ಭಾಗಕ್ಕೂ ಗೊತ್ತು ಇಸ್ರಾಯೇಲ್ ಅಂದರೆ. ಹಲ್ಲೆಲೂಯ. ಅಷ್ಟು ಪ್ರಸಿದ್ಧವಾದ ದೇಶ ಅದು ಇಸ್ರೇಲ್ ಅಂದರೆ. ಆಮೆನ್, ಹಲ್ಲೆಲೂಯ. ಆ ಇಸ್ರೇಲ್ ಅನ್ನುವಂಥ ದೇಶ ಅಷ್ಟು ಪ್ರಸಿದ್ಧವಾಗುವುದಕ್ಕೆ ಕಾರಣ ಏನಪ್ಪ ಅಂತಂದರೆ, ಯಾಕೋಬನು ದೇವರ ಹತ್ರ ಹೋರಾಡಿದ್ದೇ ಕಾರಣ. ಆಮೆನ್, ಹಲ್ಲೆಲೂಯ. ಯಾಕೋಬನು ಸೋತು ಹೋಗದೆ, ಯಾಕೋಬನು ಕುಂದಿ ಹೋಗದೆ, ದೇವರ ಸಮ್ಮುಖದಲ್ಲಿ ಆತನು ಕುಳಿತು ಆತನು ಹೋರಾಡಿ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ದೇವಾ ನಿನ್ನ ಆಶೀರ್ವಾದ ನನಗೆ ಬೇಕಂತೇಳಿ ಹೋರಾಡಿ ಪ್ರಾರ್ಥನೆ ಮಾಡಿದನು. ಹಾಗಾದರೆ ಸ್ತೋತ್ರ. ಈಗ ಯಾರಿಗೆ ದೇವರ ಆಶೀರ್ವಾದ? ಯಾರಿಗ್ರಿ ದೇವರ ಆಶೀರ್ವಾದ? ಹೊಚ್ಕೊಂಡು ಮಕ್ಕನರಿಗೆ ದೇವರ ಆಶೀರ್ವಾದನ? ರಾತ್ರಿ 2 ಗಂಟೆ ತನಕ ಮೊಬೈಲ್ ನೋಡಿ ಬೆಳಿಗ್ಗೆ 10 ಗಂಟೆ ತನಕ ಹೊಚ್ಕೊಂಡು ಮಕ್ಕವ್ರಿಗೆ ದೇವರ ಆಶೀರ್ವಾದನ? ಹಲ್ಲೆಲೂಯ. ದೇವರಾದ ಆಶೀರ್ವಾದ ಅಂಥವ್ರಿಗೆ ಸಿಗಲ್ಲ. ಯಾರು ದೇವರ ಸಮ್ಮುಖದಲ್ಲಿ ಹೋರಾಡುವವರಾಗಿರ್ತಾರೋ ಅಂಥವರಿಗೆ ದೇವರ ಆಶೀರ್ವಾದ. ದೇವರ ಆಶೀರ್ವಾದ ಎನ್ನುವಂಥದ್ದು. ಅದಕ್ಕೆ ನಾನು ಹೇಳಿದೆ, ಪರಲೋಕ ರಕ್ಷಣೆ ಉಚಿತ. ಸ್ತೋತ್ರಂ, ಹಲ್ಲೆಲೂಯ. ರಕ್ಷಣೆ ನೀನು ನಂಬಿದೆ, ದೇವ್ರಿಗೆ ಸ್ತೋತ್ರ. ನೀನು ನಂಬಿದೆ, ಯೇಸು ಸ್ವಾಮಿನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದೆ, ಯೇಸುನೇ ನಿಜವಾದ ದೇವರಂತೇಳಿ ನೀನು ನಂಬಿದೆ, ನಿನಗೆ ರಕ್ಷಣೆ ಉಚಿತ. ಎಲ್ಲಿ ಹೇಳಿ? ರಕ್ಷಣೆ ಉಚಿತ. ಆದರೆ ಅಭಿಷೇಕಕ್ಕೆ ನೀನು ಬೆಲೆ ತೆತ್ತಲೇಬೇಕು. ಹಲ್ಲೆಲೂಯ. ಅಭಿಷೇಕಕ್ಕೆ ಏನು ಮಾಡ್ಬೇಕು? ನಾವು ಬೆಲೆ ತೆತ್ತಲೇಬೇಕು. ಹಲ್ಲೆಲೂಯ. ವಿಶೇಷವಾದ ಆಶೀರ್ವಾದಗಳಿಗೆ ವಿಶೇಷವಾದ ಬೆಲೆ ತೆತ್ತಬೇಕು. ಅದರರ್ಥ ಸುಮ್ಮನೆ ಸಿಗಂಗಿಲ್ಲ. ಹಲ್ಲೆಲೂಯ. ಮತ್ತು ಯಾರೋ ಒಬ್ಬರು ಕೇಳಿದ್ರು, ಪಾಸ್ಟ್ರೇ ಮತ್ತು ನೀವು ಹೇಳಿದ್ರಲ್ಲ ರಕ್ಷಣೆ ಉಚಿತ ಅಂತ. ಒಂದು ಸಾರಿ ನಾವು ರಕ್ಷಣೆ ಹೊಂದಿದರೆ ಮತ್ತು ಆ ರಕ್ಷಣೆ ನಮ್ಮಿಂದ ತೆಗೆಯಲ್ಪಡೋದಿಲ್ಲ ಅಂತ ಅಂತಾರೆ, ಅದು ನಿಜನಾ ಅಂತ ಕೇಳಿದ್ರು. ಒಂದು ಸಾರಿ ನಾವು ರಕ್ಷಣೆ ಹೊಂದಿದರೆ ಮುಗೀತಿಲ್ಲ ಅಂತಲ್ಲ. ನೀವೇನಂತೀರಿ? ರಕ್ಷಣೆ ತೆಗೆಯಲ್ಪಡ್ತದ ಇಲ್ಲ? ಹಲ್ಲೆಲೂಯ. ಯೇಸು ಹೇಳ್ತಾನೆ, ಕೊನೆವರೆಗೂ ತಾಳುವವನು. ಈ ನನಗೊಂದು ತಲೆ ಕೆಟ್ಟು ಕೆರಕನಂಗೆ ಆಗ್ತೈತಿ. ಏನು ಗೊತ್ತಾ?
ಈ ಬೀದರ್ ಜಿಲ್ಲೆಗೆ ದೀಕ್ಷಾಸ್ಥಾನಕ್ಕೆ ರಕ್ಷಣೆ ಅಂತಾರೆ. ಅದಕ್ಕೆ ದೀಕ್ಷಾಸ್ಥಾನಕ್ಕೆ ದೀಕ್ಷಾಸ್ಥಾನನೇ ಅಂತಾರೆ. ರಕ್ಷಣೆ ಅಂತಂದರೆ ಎಲ್ಲನೇ ಬಂತು. ರಕ್ಷಣೆ ಅಂತಂದರೆ ನಾವು ಯೇಸು ಸ್ವಾಮಿ ನಂಬೋದು, ಯೇಸು ಸ್ವಾಮಿನ ಸ್ವೀಕಾರ ಮಾಡೋದು, ಆತ್ಮಿಕ ಜೀವಿತದಲ್ಲಿ ನಡೆಯೋದು, ಪರಲೋಕ ರಾಜ್ಯಕ್ಕೆ ಸೇರೋದು, ಆತ್ಮಿಕ ಅನುಭವದಲ್ಲಿ ನಡೆಯೋದು ಅಂತಂದರೆ ಪಾಪದಿಂದ ಬಿಡುಗಡೆ ಹೊಂದೋದು ಎಲ್ಲನೂ ಸೇರಿಸಿ ಇದಕ್ಕೆ ರಕ್ಷಣೆ ಅಂತೇಳಿ ಕರೀತಾರೆ. ಅವ್ನು ರಕ್ಷಣೆ ಹೊಂದಿದ್ದಾನೆ. ಅವ್ನು ಫುಲ್ಲು ಕುಡ್ದು ಎಲ್ಲೋ ಬಿದ್ಕೊಂಡಿರ್ತಾನೆ. ಹೋಗಿ ಅಲ್ಲಿ ಗುಡಿಯಾಗ ಭಜನೆ ನಡೀತಿರ್ತತೆ, ಹೋಗಿ ಇಸ್ಪೆಟ್ ಆಡ್ತಾ ಇರ್ತಾನೆ, ಫುಲ್ಲು ಕುಡ್ದು ಬಿದ್ದಿರ್ತಾನೆ. ಇವನು ರಕ್ಷಣೆ ಹೊಂದೇನ್ರಿ. ಇವನು ತಮ್ಮ ರಕ್ಷಣೆ ಅಂದರೆ ದೀಕ್ಷಾಸ್ಥಾನ ಮುಳುಗಿ ನೀರಿನಾಗ ಮುಳುಗಿದ ತಕ್ಷಣ ಅದು ರಕ್ಷಣೆ ಆಗಲ್ಲ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುತ್ತಾನೆ. ಹಲ್ಲೆಲೂಯಾ. ಬರ್ತೀನಿ, ವಿಷಯಕ್ಕೆ ಬರ್ತೀನಿ. ಈಗ ಹೆಂಗೆ ರಕ್ಷಣೆ ತೆಗೆಯಲ್ಪಡ್ತತೆ ಅಂತೇಳಿ ನಾನು ಹೇಳ್ತೀನಿ. ಏನಪ್ಪ ಅಂತಂದರೆ, ಈಗ ಉದಾಹರಣೆ, ರಕ್ಷಣೆ ಹೆಂಗೆ ಸಿಗ್ತತೆ ಅಂತ ನಿಮ್ಗೆ ಹೇಳ್ತೀರಿ. ಯಾರನ್ನ ಒಂದು ಮಾತನಾಗ ರಕ್ಷಣೆ ಹೊಂದೋದು ಹೆಂಗೆ ಅಂತ ಹೇಳ್ತೀರ? ಈಗ ನಾವು ರಕ್ಷಣೆ ಹೊಂದಬೇಕಂದ್ರೆ ಹೆಂಗಂತ ಯಾರನ್ನ ಹೇಳ್ರ ನೋಡಮ್ಮ, ನಿಮ್ಮ ಮಾತಾಡೋಣ. ನೀವು ಸುವಾರ್ತೆ ನಾವು ಕೇಳಿಸ್ಕೊಂಡಾಗ, ಪಾಪಗಳನ್ನ ಅರಿಕೆ ಮಾಡಿದಾಗ, ಈಗ ರಕ್ಷಣೆ ಅನ್ನೋದು ಯಾರಿಂದ ಉಂಟಾಗ್ತತೆ? ರಕ್ಷಣೆ ಅನ್ನೋದು ಯಾರಿಂದ ಉಂಟಾಗ್ತತೆ? ಕ್ರಿಸ್ತನಿಂದ ಉಂಟಾಗ್ತತೆ. ಇಲ್ರಿ ಯಾರೋ ಅಂದ್ರೆ ನಾನು ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ರಕ್ಷಣೆ ಉಂಟಾಗ್ತದೆ ನನಗೆ. ಆಗಲ್ಲ ತಮ್ಮ. ನಿನಗಿರೋದೆಲ್ಲ ಅನ್ನದಾನ ಮಾಡಿದ್ರೂ ಆಗಂಗಿಲ್ಲ. ನಿನ್ನ ದೇಹ ಎಲ್ಲ ಜಜ್ಕೊಂಡು ಪೂರ್ತಿ ಬುಕ್ಣಿ ಮಾಡ್ಕೊಂಡ್ರು ನಿನಗೆ ರಕ್ಷಣೆ ಸಿಗಂಗಿಲ್ಲ. ರಕ್ಷಣೆ ಸಿಗಬೇಕಂದ್ರೆ ಒಂದೇ ಒಂದು ಮಾರ್ಗ, ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಮನುಷ್ಯರ ಒಳಗಡೆ ಕೊಡಲ್ಪಟ್ಟಿರುವ ಒಂದೇ ಒಂದು ನಾಮ, ಅದು ಯೇಸು ಕ್ರಿಸ್ತನ ನಾಮ. ಹಲ್ಲೆಲೂಯಾ. ಆ ನಾಮ ಬಿಟ್ಟರೆ ನಾವು ಎಷ್ಟೇ ಪಾದಯಾತ್ರೆ ಮಾಡಿದ್ರು, ಎಷ್ಟೇ ಘಟ್ಟಗಳನ್ನು ಹತ್ತಿದ್ರು, ಎಷ್ಟೇ ಬೆಂಕಿಯಲ್ಲಿ ನಡೆದ್ರು, ಏನು ಮಾಡಿದ್ರು ಯಾವ ಮನುಷ್ಯನಿಗೂ ಯಾವ ಕಾರಣಗಳಿಂದಲೂ ರಕ್ಷಣೆ ಇಲ್ಲ. ಹಲ್ಲೆಲೂಯಾ. ಅದರರ್ಥ ಪಾಪ ಪರಿಹಾರ ಇಲ್ಲ, ನಿತ್ಯ ಜೀವ ಇಲ್ಲ. ರಕ್ಷಣೆ ಅಂದರೆ ನಿತ್ಯ ಜೀವ ಇಲ್ಲ, ಪರಲೋಕ ರಾಜ್ಯದ ಆ ಸೌಭಾಗ್ಯ ಇಲ್ಲ. ರಕ್ಷಣೆಗೆ ಇರುವಂಥ ಒಂದೇ ಒಂದು ಮಾರ್ಗ, ಅದು ಏಕೈಕ ಮಾರ್ಗ, ಅದು ಯೇಸುವಿನ ಮಾರ್ಗ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ರಕ್ಷಣೆ. ಈಗ ಉದಾಹರಣೆ, ಕೆಲವರು ಹಿಂಗಂತಾರೆ, ನಾನು ಒಳ್ಳೆ ಕಾರ್ಯ ಮಾಡಿ ನಾನು ಯೇಸು ಸ್ವಾಮಿ ನಂಬಲ್ಲಪ್ಪ, ಯೇಸು ಸ್ವಾಮಿ ರಕ್ತ ಬೇಡ, ನನಗೆ ದೀಕ್ಷಾಸ್ಥಾನ ಬೇಡ, ಏನೂ ಬೇಡ, ಒಳ್ಳೆ ಕಾರ್ಯ ಮಾಡಿ ನಾನು ರಕ್ಷಣೆ ಹೊಂದ್ತೀನಿ. ನಾನು ಅದಕ್ಕೆ ಹೇಳಿದೆ, ಪೊಲೀಸ್ ಜಾಬ್ ಅನ್ನೋದು ಯಾರು ಕೊಡ್ತಾರೆ? ಗೌರ್ಮೆಂಟ್ ಅಪಾಯಿಂಟ್ ಮಾಡ್ಕೋಬೇಕು. ಸುಮ್ಮನೆ ನಾನು ಕಳ್ಳು ಹಿಡಿತೀನಿ, ನನಗೆ ಗೊತ್ತದ ಅಲ್ಲೆಲ್ಲ ಕಳ್ತನ ನಡೀತೈತೆ, ಎಲ್ಲ ಗೊತ್ತೈತೆ ಅಂತ ಪೊಲೀಸ್ ಡ್ರೆಸ್ ಹಾಕೊಂಡು ಕಳ್ಳು ಹಿಡಿದ್ರೆ ಗೌರ್ಮೆಂಟು ಪೊಲೀಸ್ ಅಂತೇಳಿ ನಿನ್ನನ್ನು ಕನ್ಸಿಡರ್ ಮಾಡ್ತತ್ತ? ಕಳ್ಳನ ಹಿಡಿದಿಯಲ್ಲ ಮತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಳ್ಳನ ಹಿಡಿದಿಯಲ್ಲಪ್ಪ ನೀನು, ಪೊಲೀಸ್ ಏನು ಮಾಡ್ತಾನೆ? ಕಳ್ಳನ ಹಿಡಿತಾನೆ. ಕರೆಕ್ಟಾ? ಹಲ್ಲೆಲೂಯಾ. ಇಲ್ಲಿರೋರು ಮಾತ್ರ ಜೋರಾಗಿ ಹಲ್ಲೆಲೂಯಾ. ನಿದ್ದೆ ಮಾಡ್ರೆಲ್ಲರೂ ಜೋರಾಗಿ ಹಲ್ಲೆಲೂಯಾ. ಸ್ತೋತ್ರಂ. ನಮಗೆ ಗೊತ್ತು, ಚರ್ಚು ನಿದ್ದೆ ಮಾಡುವ ವಿಶಾಲವಾದ ಸ್ಥಳ. ಯಾರೋ ಒಬ್ರು ಹೇಳ್ತಾ ಇದ್ರು, ನಾವು ಸ್ತೋತ್ರ ಮೊನ್ನೆ ಹೋದಾಗ, ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋಗಿದ್ವಿ, ಹೋದಾಗ ಒಬ್ಬರು ಸಹೋದರಿ ಹೇಳ್ತಿದ್ರು ಒಂದು ಕಡೆಗೆ, ಫಾಸ್ಟ್ರೇ ನಮ್ಮ ಯಜಮಾನ್ರು ಎಲ್ಲಿ ಏನು ಗೊತ್ತಾ, ಚರ್ಚ್ನಾಗ ಹೋಗಿ ಕುಂತಾರೆ ಅಂದರೆ ಆಯ್ತು ಬೈಬಲ್ ಹಿಡ್ಕೊಂಡು ಒಣ ನಿದ್ದೆನೇ ಮಾಡ್ತಾರ್ರಿ ಫಾಸ್ಟ್ರೇ, ಹೇಳ್ರಿ ಜರ ನೀವು ಅಂತ ಹೇಳಕತ್ತಿದ್ರು. ಹಲ್ಲೆಲೂಯಾ. ಅಂದರೆ ಚರ್ಚು ಕೆಲವರಿಗೆ ನಿದ್ರೆ ವಿಶ್ರಾಂತಿ ಸ್ಥಳ. ಹಲ್ಲೆಲೂಯಾ. ಬಂದ ತಕ್ಷಣ ಆಯಾಗಿ ನಿದ್ದೆ ಬರ್ತತೆ. ಆಮೇನ್. ಹಲ್ಲೆಲೂಯಾ. ಬರ್ತೀನಿ. ಈಗ ಹೇಳ್ರಿ, ಪೊಲೀಸ್ ಆಗಬೇಕಂದ್ರೆ ಏನು ಮಾಡಬೇಕು? ಗೌರ್ಮೆಂಟು ಅಪಾಯಿಂಟ್ ಮಾಡ್ಕೋಬೇಕು, ಅವಾಗೇ ಅವನ ಪೊಲೀಸ್ ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕು. ಪೊಲೀಸ್ ಡ್ರೆಸ್ ಕೊಟ್ಟರು, ಪೊಲೀಸ್ ಅಂತ ಅಪಾಯಿಂಟ್ ಲೆಟರ್ ಕೂಡ ಬಂತು. ಸ್ತೋತ್ರಂ. ಹಲ್ಲೆಲೂಯಾ. ಎಲ್ಲ ಬಂತು. ಹೋಗಿ ಚಾಯ್ ಹೋಟ್ಲ ಹಾಕ್ಕೊಂಡು ಕುಂತ್ರೆ ಹಲ್ಲೆಲೂಯಾ. ಇಲ್ಲಪ್ಪ ಅಂತಂದ್ರೆ ಹೋಗಿ ಸರ್ಕಸ್ ಡ್ರಾಮಾ ಮಾಡ್ಕೊಂತ ಕುಂತ್ರೆ, ಅಲ್ಲಿ ಸರ್ಕಸ್ದಾಗ ಹೋಗಿ ಡ್ರಾಮಾ ಮಾಡ್ಕೊಂತ ಕುಂತ್ರೆ, ಇಲ್ಲ ಅಂತಂದರೆ ಅವನು ಮತ್ತೆ ಕಳ್ತನ ಮಾಡ್ಕೊಂತ ಉಲ್ಟ ಕುಂತ್ರೆ, ಪೊಲೀಸ್ ಕೆಲಸದಿಂದ ತೆಗಿತಾರ ಇಲ್ಲ? ಹಲ್ಲೆಲೂಯಾ. ಸಾಮಾನ್ಯವಾಗಿ ತೆಗಿಯಂಗಿಲ್ಲ. ಒಂದು ಸರಿ ಹೇಳ್ತಾರೆ, ಎಷ್ಟು ಸರಿ ಹೇಳ್ತಾರೆ, ತಮ್ಮ ಲೇ ನಿನಗೆ ಎಷ್ಟು ಸ್ಯಾಲ್ರಿ ಬೇಕು ಕೊಡ್ತಾರೆ, ನೀನು ಒಳ್ಳೆ ಕೆಲಸ ಮಾಡು, ನಿನ್ನ ಇಂಕ್ರಿಮೆಂಟ್ ಆಗ್ತತೆ, ಹೈ ಪೋಸ್ಟ್ ಬರ್ತತಿ ನೀನು ಜಾಸ್ತಿ ಮಾಡಿದ್ರೆ. ಇದೇನು ಇಂಥ ಕೆಲಸ ಮಾಡ್ತೀವಿ, ಉಲ್ಟ ನೀನು ಪೊಲೀಸ್ ಕಳ್ಳು ಹಿಡಿದ್ಬಿಟ್ಟು ಉಲ್ಟ ಕಳ್ತನ ಮಾಡಕತ್ತಿ ನೀನು ಅಂತ ಒಂದು ಸರಿ 2 ಸರಿ ಎಚ್ಚರಿಕೆ ಕೊಡ್ತಾರೆ. ಮತ್ತು ಅದೇ ಕೆಲಸ ಮಾಡಿದರೆ 1 ಸರಿ ವಾರ್ನಿಂಗ್ ಕೊಡ್ತಾರೆ, 2 ಸರಿ ವಾರ್ನಿಂಗ್ ಕೊಡ್ತಾರೆ, 3ನೇ ಸರಿಗೆ ಸಸ್ಪೆಂಡ್, ಕಿತ್ತು ಬಿಸಾಕ್ಬಿಡ್ತಾರೆ. ಹಲ್ಲೆಲೂಯಾ.
ಅದಕ್ಕೆ ರೋಮ ಪತ್ರಿಕೆ ನೀವು ಮನೆಗೆ ಹೋಗಿ ಹೋದ್ರಿ 1ನೇ ಅಧ್ಯಾಯ 2ನೇ ಅಧ್ಯಾಯ ಭಾಳ ಅದ್ಭುತವಾದ ವಚನಗಳವು. ದೇವರ ಉಪಕಾರ ಅವ್ರಿಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ಅವರು ಅಂದರೆ ದೇವ್ರ ಉಪಕಾರ ಮಾಡ್ತಾ ಬಂದರು, ಆ ಉಪಕಾರ ನೆನೆಸಿ ಆತನನ್ನು ದೇವರೆಂದು ಅವರು ಘನಪಡಿಸಲಿಲ್ಲಂತೆ. ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿದ್ರಂತೆ ಅವರು. ಆಮೇನ್, ಹಲ್ಲೆಲೂಯಾ. ದೇವರು ಹೋಗುವಾಗ ಒಬ್ಬನಿಗೆ ಅದಕ್ಕೆ ಯೇಸು ಸ್ವಾಮಿ ಅನೇಕ ಸಾಮ್ಯಗಳನ್ನು ಹೇಳಿದ್ದಾರೆ. ಅದ್ರಾಗ ಒಂದು ಸಾಮ್ಯ ನಾನು ಹೇಳ್ತೀನಿ. ಒಬ್ಬ ಯಜಮಾನ ದೇಶಾಂತರಕ್ಕೆ ಹೋಗುವಾಗ ಒಬ್ಬನಿಗೆ 1 ನಾಣ್ಯ, ಒಬ್ಬನಿಗೆ 2 ನಾಣ್ಯ, ಒಬ್ಬನಿಗೆ 5 ನಾಣ್ಯ ಕೊಟ್ಟರು. ಎಷ್ಟು ನಾಣ್ಯ ಕೊಟ್ಟರು ಹೇಳ್ರಿ? 1, ಒಬ್ಬನಿಗೆ 2, ಒಬ್ಬನಿಗೆ 5 ನಾಣ್ಯ ಕೊಟ್ಟು ದೇಶಾಂತರಕ್ಕೆ ಹೋದರು. ನೋಡಪ್ಪ, ನಾನು ಹೋಗ್ತಾ ಇದ್ದೀನಿ, ನಾನು ಬರೋದ್ರೊಳಗೆ ನೀವು ಇದನ್ನು ಹಾಕಿ ಬಿಸ್ನೆಸ್ ಹಾಕಿ ಡೆವಲಪ್ ಮಾಡಬೇಕು, ನೀವು ಅದನ್ನು ಡಬಲ್ ಮಾಡ್ಕೋಬೇಕಂತೇಳಿ ಹೋದರು. ಹೋಗಿ ಮತ್ತೆ ಬಂದರು. ಕೆಲವು ಕಾಲ ನಂತರ ಮತ್ತೆ ಬಂದರು. ಬಂದ ಮೇಲೆ ಕೇಳಿದ್ರು ಏನಂತಂದರೆ, ಏನಪ್ಪ 5 ಕೊಟ್ಟನ ಕರೆದ್ರೆ ಇಲ್ಲಿ ಬಾ ಇಲ್ಲಿ ಬಂದರು. ಏನಾಯಿತು? ನಾನು ಕೊಟ್ಟಿದ್ದು, ಸ್ವಾಮಿ ನೀನು 5 ನಾಣ್ಯ ಕೊಟ್ಟಿದ್ದೆಲ್ಲ, ಇದು ತೆಗೆದುಕೋ, 10 ಮಾಡಿದ್ದೇನೆ. ವಾವ್, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಬಾ ಇನ್ನೂ 10 ಹಳ್ಳಿಗಳಿಗೆ ನಿನ್ನ ನೇಮಿಸ್ತೇನೆ ಅಂತ ಹೇಳಿದರು. ಮತ್ತು 2 ನಾಣ್ಯ ಪಡೆದವನೊಬ್ಬನು ಮುಂದೆ ಬಂದನು. ಸ್ವಾಮಿ ನೀನು 2 ಕೊಟ್ಟಿದ್ದೆಲ್ಲ, ನಾನು 4 ನಾಣ್ಯಗಳನ್ನ ಈಗ ಸಂಪಾದನೆ ಮಾಡಿದ್ದು ನೀನು ತೆಗೆದುಕೋ ಅಂತೇಳಿ ಕೊಟ್ಟನು. ಆಮೇಲೆ 1 ಕೊಟ್ಟನ್ನು ಕರೆದ್ರು, ಬಾಪ ಅಂತ. ಹಲ್ಲೆಲೂಯಾ. ನನಗೆ ಒಂದು ಆಶ್ಚರ್ಯ ಆಯಿತು, ಇವನಿಗೆ ಯಾಕೆ 1 ಕೊಟ್ಟರು ಅಂತ. ಯಾಕೆ 1 ಕೊಟ್ಟರು ಹೇಳ್ರಿ? ಅಟ್ಲೀಸ್ಟ್ ಇದನ್ನಾರ ಕಾಪಾಡಲಿ ಇವನು ಅಂತ ಅರ್ಥ. ಹಲ್ಲೆಲೂಯಾ. ಇವನಿಗೆ ಕೂಡ ಒಂದು 3 ಕೊಡಬೋದಾಗಿತ್ತಲ್ಲ. ಈಗ ಅವನಿಗೆ 5 ಕೊಟ್ಟರೆ, ಇವನಿಗೆ 2 ಕೊಟ್ಟರೆ, ಇವನಿಗೆ 1 ಕೊಟ್ಟರೆ ಯಾಕೆ? ಈ ಯಜಮಾನಿಗೆ ಗೊತ್ತು ಈ ನನ್ನ ಮಗ ಸೋಂಬಾರಿ ನನ್ನ ಮಗ ಅಂತ. ಹಲ್ಲೆಲೂಯಾ. ಇವನಿಗೆ ಇಷ್ಟೇ ನೋಡಮ್, ಇವನು ಒಂದು ವೇಳೆ ಇವನು ಈ 1ಅನ್ನೇ ಸರಿಯಾಗಿ ಕಾಪಾಡ್ಕೊಳ್ಲಿ, ಆಮೇಲೆ ನೋಡೋಣ ಅಂತೇಳಿ ಅವನಿಗೆ 1 ಕೊಟ್ಟು ಹೋದ್ರು. 1 ಕೊಟ್ಟೋಗಿ ಬಂದರೆ ಅವನು ಮಣ್ಣಾಗ ಮುಚ್ಚಿಟ್ಬಿಟ್ಟು ಅವ್ನು ಬೇಸ್ ಆರಾಮಾಗಿ ಮುಚ್ಚಿಟ್ಟು ನಿದ್ದೆ ಮಾಡೋನೆ. ಏನು ಯೋಚನೆ ಮಾಡಿಲ್ಲ ಆ ನಾಣ್ಯ ಡೆವಲಪ್ ಮಾಡೋದ್ರ ಬಗ್ಗೆ. ಹೆಂಗಿದೀನೆ ಕ್ರಿಯೇಟಿವಿಟಿ ಮೈಂಡ್ ಇಲ್ಲ, ಡೆವಲಪ್ಮೆಂಟ್ ಮೈಂಡ್ ಇಲ್ಲ, ಹೆಂಗೆ ನಾನು ಇದು ಮಾಡ್ಕೋಬೇಕಂತೇಳಿ ಮೈಂಡ್ ಇಲ್ಲ ಇವನಿಗೆ. ಬೇಸ್ ಚೆನ್ನಾಗಿ ಆರಾಮಾಗಿ ಮಣ್ಣ ಮುಚ್ಚಿಟ್ಟನ. ಯಜಮಾನ ಬಂದು, ಏನಪ್ಪ ನಿಂದೇನು ಕತೆ ಅಂತಂದರೆ ಸೀದಾ ತೆಗೆದುಕೊಂಡು ಬಂದು ಕೊಟ್ಟು, ನಿಂದು ಕೊಟ್ಟಿದೆ ನೋಡು ಅಂತ ಅಂದನು. ಹಲ್ಲೆಲೂಯಾ. ಅವನಂದ್ಲೇ, ತಮ್ಮ ನಾನು ನಿನಗೆ 1 ನಾಣ್ಯ ಕೊಟ್ಟಿದ್ದು ಹೆಂಗಿತ್ತಂಗೆ ವಾಪಸ್ ಕೊಡೋಕ್ಕಲ್ಲ, 1 ಇದ್ದಿದ್ದನ್ನ 2 ಮಾಡಿ ಕೊಡೋಕ್ಕೆ ನಾನು ನಿನಗೆ 1 ನಾಣ್ಯ ಕೊಟ್ಟಿದ್ದು ಅಂತಂದರೆ, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡುವವನು ಅಂತೇಳಿ ಅದಕ್ಕೆ ಬಚ್ಚಿಟ್ಟು. ಏನು ನನ್ನನ್ನು ಹಂಗೆ ತಿಳ್ಕೊಂಡು, ಮತ್ತು ಹಂಗೆ ತಿಳ್ಕೊಂಡ್ರೂ ಕೂಡ ನೀನು ಅದನ್ನು ಡೆವಲಪ್ ಮಾಡಿಲ್ಲ ಅಂದರೆ ಲೆಕ್ಕ ಹಾಕಿ ನೀನು. ಹಲ್ಲೆಲೂಯಾ. ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡಿ ಗಲತಿ ಯೋಚನೆ ಮಾಡಿದಾಗಲೂ ಕೂಡ ನೀನು ಅದನ್ನು ಹಾಕಿಲ್ಲ, ನಾಣ್ಯ ಡೆವಲಪ್ ಮಾಡಿಲ್ಲ, 2 ಮಾಡ್ಕೊಂಡಿಲ್ಲ ಅಂತಂದರೆ ನೀನು ಎಷ್ಟು ಮಿಕ್ಕಿದ್ದೀಯ ಅಂಥೇಳಿ ಅವಾಗ ಹೇಳ್ತಾರೆ. ಏನಪ್ಪ ಅಂದರೆ ಇವನಿಗೆ ಮುಂದೆ ಕರೆಸ್ರಿ, ಒಂದು ಶಾಲ್ ತಗೊಂಬರ್ರಿ, ಒಂದು ಹೂವಿನ ಹಾರ ತರ್ರಿ, ಸನ್ಮಾನ ಮಾಡಿರಿ ಅಂತಾನೆ ಸ್ವಾಮಿ. ಏನಂತಾರೆ ಸ್ವಾಮಿ? ಇದ್ದದ್ದನ್ನು ಅವನ ಕೈಯಿಂದ ಕಸ್ಕೊಳ್ತಾನ, ಅವನ ಮತ್ತೆ ಅದನ್ನು ಬೇರೆಯವರಿಗೆ ಕೊಡ್ರಿ ಅಂಥೇಳಿ ಅಂದರೆ ಆ ಯಜಮಾನ ಹೇಳ್ತಾನೆ. ಹಲ್ಲೆಲೂಯಾ. ಇದರಿಂದ ಏನು ಅರ್ಥ ಆಯ್ತು ಹೇಳ್ರಿ ನೋಡಮ್ಮ, ನಿಮಗೆ ಏನು ಅರ್ಥ ಆಯ್ತು ನೋಡ್ರಿ ಹೇಳ? ಏನು ಅರ್ಥ ಆಗಿಲ್ಲ. ಏನು ಅರ್ಥ ಆಯ್ತು ಈ ಸಾಮ್ಯದಿಂದ? ಏನು ತಿಳ್ಕೊಳ್ಬೇಕಾದದ್ದೇನು? ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಈ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ನಾವು ಸ್ವಾರ್ಥೆಯನ್ನು ಸಾರಬೇಕು. ಹಲ್ಲೆಲೂಯಾ. ಎಸ್, ನಾವು ಫಲ ಕೊಡುವವರಾಗಿರಬೇಕು. ಅದಕ್ಕೆ ದೇವರು ನಮಗೆ ರಕ್ಷಣೆ ಕೊಟ್ಟು. ಅದಕ್ಕೆ ಹೇಳ್ತಾನೆ ಕೀರ್ತನೆಗಾರ, ನೀನು ಹೇಳ್ತಾನೆ, ನೀನು ಮಾಡಿದ ಮಹೋಪಕಾರಕ್ಕೆ ಬದಲೇನು ನಾ ಕೊಡಲಿ, ಈ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ನಾನು ನಿನ್ನ ನಾಮವನ್ನು ಪ್ರಸಿದ್ಧಪಡಿಸ್ತೇನೆ. ಆಮೇನ್, ಹಲ್ಲೆಲೂಯಾ. ನಿನ್ನ ನಾಮಕ್ಕೆ ಮಹಿಮೆ ಬರುವ ಹಾಗೆ ಜೀವಿಸ್ತೇನೆ, ನಿನ್ನ ನಾಮಕ್ಕೆ ಘನತೆ ಉಂಟಾಗುವ ಹಾಗೆ ಜೀವಿಸ್ತೇನೆ. ಈಗೋ ಈ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ನಾನು ಸ್ವಾರ್ಥೆಯನ್ನು ಸಾರ್ತೇನೆ ಅಂತೇಳಿ ಕೀರ್ತನೆಗಾರನ ಹೇಳುವುದನ್ನು ನಾವು ನೋಡುತ್ತೇವೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರು ಒಂದು ವಿಷಯ ಗೊತ್ತಾ ನಿಮಗೆ? ದೇವರು ಯಾವತ್ತಾದರೂ ಬಲವಂತದಿಂದ ಯಾರಿಗಾದರೂ ಮಾಡಿದಾರ ಅಂತಂತಂದರೆ ಬಲವಂತದಿಂದ ಮಾಡಿಲ್ಲ ಯಾರಿಗೂ. ಹಲ್ಲೆಲೂಯಾ. ಆದರೆ ಯಾರು ದೇವರ ಬಳಿಗೆ ವಿಶ್ವಾಸ ಇಟ್ಟು ಬಂದಿದ್ದಾರೋ, ದೇವರ ಹತ್ರ ಹೋದವ್ರಿಗೆ ದೇವ್ರು ಕೈ ಬಿಡಲ್ಲ ಅಂತ ಯಾರು ನಂಬಿಕೆ ಇಟ್ಟು ಬಂದಿದ್ದಾರೋ ಅವ್ರನ್ನ ದೇವರು ಎಂದಿಗೂ ಕೈ ಬಿಟ್ಟೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಇಬ್ರಿಯರ ಗ್ರಂಥ ಈ ರೀತಿ ಹೇಳ್ತದೆ,
ನಂಬಿಕೆ ವೀರರ ಪಟ್ಟಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ಅಂದರೆ ಇಬ್ರಿಯರ ಗ್ರಂಥಕರ್ತನು ನಂಬಿಕೆ ವೀರರ ಬಗ್ಗೆ ಬರಿತಾ ಇರೋದಕ್ಕಿಂತ ಮುಂಚೆ ಮೊದಲನೇದಾಗಿ ಒಂದು ಮಾತನ್ನು ಈ ರೀತಿಗೆ ಬರೀತೇನೆ ಏನಂತಂದರೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆಂತಲೂ ಆತನು ತನ್ನನ್ನು ನಂಬುವವರಿಗೆ ಪ್ರತಿಫಲ ಕೊಡ್ತಾನೆಂತಲೂ ನಂಬುವುದು ಅವಶ್ಯ. ಅಂದರೆ ಅದರ ಅರ್ಥ ಅವ್ರ ನಂಬಿಕೆ ಇದ್ದದ್ರಿಂದಲೇ ಅಷ್ಟು ಹೋರಾಡಿದ್ರು. ಅಬ್ರಹಾಮನು ನಂಬಿಕೆ ಇದ್ದಿದ್ರಿಂದಲೇ ಇಸಾಕರನ್ನು ಸಮರ್ಪಿಸುವುದಕ್ಕೆ ಹೋದನು. ಆಮೇಲೆ ಹಲ್ಲೆಲೂಯಾ. ನಂಬಿಕೆ ಇದ್ದದ್ರಿಂದಲೇ ಅವರು ದೇವರಿಗೋಸ್ಕರ ಏನೆಲ್ಲ ಮಾಡೋಕ್ಕೆ ಸಿದ್ಧವಾದರು. ಹಾಗಾದರೆ ಬೈಬಲ್ ವಾಕ್ಯದಲ್ಲಿ ನೋಡ್ತೇವೆ, ನಂಬಿಕೆಯಿಂದ ದೇವರ ಬಳಿಗೆ ಬರುವವರನ್ನು ದೇವರು ಕೈ ಬಿಡೋದಿಲ್ಲ. ಆಮೇನ್ ಹಲ್ಲೆಲೂಯಾ. ಹಿಂಜಾರಿ ಹೋಗೋರು ಏನಾದರೂ ಹೊಂದ್ಕೊಳ್ತಾರ ದೇವರಿಂದ? ಅಂದರೆ ಏನು ಹೊಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾರು ವಿಶ್ವಾಸ ಇಟ್ಟು ಬರ್ತಾರೋ ಅವರೇ ಪರಲೋಕ ರಾಜ್ಯನ ಸ್ವಾಧೀನ ಮಾಡಿಕೊಳ್ತಾರೆ. ಬಂದ್ಬಿಡ್ತೀನಿ ಎಲ್ಲಿಗೆ ಅಂತಂದರೆ, ಆ ಕಾನ್ಯನ ಸ್ತ್ರೀ ಬಳಿಗೆ ಬರ್ತೀನಿ. ಕಾನ್ಯನ ಸ್ತ್ರೀಗೆ ಯೇಸು ಸ್ವಾಮಿ ಹೇಳ್ತಾನೆ, ಇಸ್ರಾಯೇಲನ ಮನೆತನದವರ ಬಳಿಗೆ ನಾನು ಕಳಿಸಲ್ಪಟ್ಟವನು. ಅದರ ಆತ್ಮಿಕ ಗೂಢಾರ್ಥ ಅರ್ಥ ಇದಾಗಿದೆ. ನಿಜವಾಗ್ಲೂ ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆ ಅಂತ ಆಗಲಿ ಅಂತ ಹೇಳುವುದರ ಈ ಗೂಢಾರ್ಥ ಏನಂತಂದರೆ, ಯಾರು ಹೋರಾಡ್ತಾರೋ, ಯಾರು ವಿಶ್ವಾಸವಿಟ್ಟು ಸಿಕ್ಕೇ ಸಿಗ್ತದೆ, ನನಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತೇಳಿ ಕೊನೆಯವರೆಗೂ ಹೋರಾಡ್ತಾರೋ ಅವರಿಗೆ ದೇವರು ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ರಾತ್ರಿ ಯಾಕೋಬನು ಮಧ್ಯರಾತ್ರಿವರೆಗೂ ಹೋರಾಡಿ ಬಿಟ್ಬಿಟ್ಟಿದ್ರೆ ಅವನಿಗೆ ಇಸ್ರಾಯೇಲ್ ಅನ್ನುವಂಥ ಹೆಸರು ಸಿಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಆ ಸ್ತ್ರೀ ಒಂದೆಡೆ ಅರ್ಧ ದಾರಿವರೆಗೂ ಬಂದು ವಾಪಸ್ ಹಿಂದೆ ಹೋಗಿದ್ದಿದ್ರೆ ಆಕೆ ಮಗಳಿಗೆ ಬಿಡುಗಡೆ ಸಿಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಏನಂತಂದರೆ, ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಯಾವುದಕ್ಕೆ ಗುರಿಯಾಗಿದೆ? ಮತ್ತು ಸೋಂಬಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡ್ಕೊಳ್ತಾರಂತೈತಾ? ಏನಂತೈತೆ? ಬಲಾತ್ಕಾರಿಗಳು ನುಗ್ಗಿ. ಅದರ ಅರ್ಥ ಇನ್ನೊಂದು ಭಾಷಾಂತರದಲ್ಲಿ ಹೇಳಬೇಕಂದ್ರೆ, ದಾಹವುಳ್ಳವರು ನುಗ್ಗಿ. ಆಮೇನ್ ಹಲ್ಲೆಲೂಯಾ. ದಾಹವುಳ್ಳವರು ನುಗ್ಗಿ, ಆಕ್ಟಿವ್ ಆಗಿರುವವರು ನುಗ್ಗಿ ಪರಲೋಕ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ತಾರಂತೇಳಿ ಯೇಸು ಸ್ವಾಮಿಯಲ್ಲಿ ಹೇಳಿದ್ದಾರೆ ಪ್ರೇರೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಬೈಬಲ್ನಲ್ಲಿ ನಾವು ನೋಡುವಾಗ ಉದಾಸೀನತೆ ಉಳ್ಳವರನ್ನು ದೇವರು ತಿರಸ್ಕಾರ ಮಾಡಿದ್ದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಭಿಷೇಕದಿಂದ ತೆಗೆದ್ನು, ಅರಸುತನದಿಂದ ತೆಗೆದ್ನು. ಹಾಗಾದರೆ ಇವತ್ತು ದೇವರ ಕಾರ್ಯ ಅಂತ ಬರುವಾಗ, ಆತ್ಮಿಕ ಜೀವಿತ ಅಂತ ಬರುವಾಗ, ಪ್ರಾರ್ಥನೆ ಅಂತ ಬರುವಾಗ, ಸಭೆ ಅಂತೇಳಿ ಬರುವಾಗ ನಾವು ಉದಾಸೀನತೆ ಮಾಡದೆ ನಾವು ದೇವರ ಸನ್ನಿಧಿಗೆ ನಾವು ಬರುವಾಗ, ದೇವ್ರ ಮಕ್ಕಳೇ, ದೇವರು ಅವರನ್ನ ಕೀಳಾಗಿದ್ದವ್ರನ್ನ ದೇವರು ಮೇಲಾಗಿ ಎತ್ತಿ ಆಶೀರ್ವಾದ ಮಾಡ್ತಾನೆ. ಆಮೇನ್ ಹಲ್ಲೆಲೂಯಾ. ಎಷ್ಟೇ ಹೋರಾಟಗಳು ಬರಲಿ, ಕಷ್ಟಗಳು ಬರಲಿ, ಪ್ರತಿಕೂಲಗಳು ಬರಲಿ, ಆದರೆ ಎಲ್ಲದರ ಮಧ್ಯದಲ್ಲಿ ಇಲ್ಲ, ನನ್ನ ಓಟವನ್ನು ನಾನು ನಿಲ್ಲಿಸೋದಿಲ್ಲ ಅಂತೇಳಿ ಯಾರು ದೇವರ ಸನ್ನಿಧಿಗೆ ಬರುವವರಾಗಿರ್ತಾರೋ ಅಂಥವ್ರನ್ನೇ ದೇವರು ಬಾನಿಸರಾಗಿದ್ದಂಥವನ್ನ ಪ್ರಧಾನಮಂತ್ರಿ ಮಾಡ್ದ, ಕುರಿ ಕಾಯುವಂಥ ವ್ಯಕ್ತಿಯನ್ನು ಅರಸನನ್ನಾಗಿ ಮಾಡ್ದ, ಏನು ಇಲ್ಲದಿರುವಂಥ ಪರಿಸ್ಥಿತಿಯಿಂದ ದೇವರು ಉನ್ನತ ಸ್ಥಾನಕ್ಕೆ ನಡೆಸಿದನು. ಆಮೇನ್ ಹಲ್ಲೆಲೂಯಾ. ಸತ್ಯವೇದ ವಾಕ್ಯದಲ್ಲಿ ಯಾರೆಲ್ಲ ಉದಾಸೀನತೆ ಮಾಡಿದ್ರು ಅವರು ಅರಸುತನದಿಂದ, ಸೌಲನು ಉದಾಸೀನತೆ ಮಾಡ್ದ. ದೇವರು ಬಂದು ಇಲ್ಲಪ್ಪ ನೀನೇ ಅಂತ ಹೇಳಿದ್ನ? ಇಲ್ಲ, ಹೇಳಿಲ್ಲ. ನಿನಗೆ ಬದಲು ಯಾರು ದಾಹ ಆಯಿತು, ಯಾರು ಆಸಕ್ತಿ ಆಯಿತು ಅಂಥವ್ರನ್ನ ನಾನು ನೇಮಿಸ್ತೇನೆ ಅಂತೇಳಿ ಅವಾಗ ದೇವರು ದಾವೀದನನ್ನು ಅರಸುತನಕ್ಕೆ ನೇಮಿಸಿದನು. ದೇವರು ದಾವೀದನನ್ನು ಸಿಂಹಾಸನ ಮೇಲೆ ಕುಳ್ಳಿರಿಸಿ ತಲೆಮಾರುಗಳವರೆಗೂ ನಾನು ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ ಅಂತೇಳಿ ದೇವರು ದಾವೀದನಿಗೆ ವಾಗ್ದಾನ ಮಾಡಿದನು. ಆಮೇನ್ ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು 2ನೇ ಅರಸುಗಳ ಗ್ರಂಥಕ್ಕೆ ನಾವು ಬರುವಾಗ 2ನೇ ಅಧ್ಯಾಯದಿಂದ ಕೆಲವು ವಚನಗಳನ್ನು ಓದಿ ನಾನು ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ ಸತ್ಯವೇದ ವಾಕ್ಯದಿಂದ ತಿರುಗಿಸ್ರಿ. 1ನೇ ವಚನದಿಂದ ಓದ್ರಿ ಸರ್. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಏರಿಸುವ ಸಮಯ ಬಂದಾಗ, ಎಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೂ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು, ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಒಂದ್ಸರಿ ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಯೇಸು ಸ್ವಾಮಿನ ಹಿಂಬಾಲಿಸ್ಕೊಂಡು ಬಂದರು, ಕಾನ್ಯನ ಸ್ತ್ರೀ ಹಿಂಬಾಲಿಸ್ಕೊಂಡು ಬಂದರು, ಶಿಷ್ಯರು ಕೂಡ ಹಿಂಬಾಲಿಸ್ಕೊಂಡು ಬಂದರು. ಲಾಸ್ಟಿಗೆ ಭಾಳ ಜನ ಹಿಂಬಾಲಿಸ್ಕೊಂಡು ಬಂದರು, ಕೆಲವರು ಬಿಟ್ಟೋದ್ರು. ಯೇಸು ಸ್ವಾಮಿಯನ್ನು ಕೊನೆವರೆಗೂ ನಡ್ಕೊಂಡ್ರ, ಕೆಲವರು ಎಲ್ಲರೂ ಇದ್ರೆ ಕೊನೆವರೆಗೂ
ಶಿಲುಬೆ ಮರಣದವರೆಗೂ ಎಲ್ಲರೂ ಇದ್ದಿಲ್ಲ. ಎಲ್ಲ ಯೇಸು ಸ್ವಾಮಿ ಒಂದು ಪ್ರಸಂಗ ಮಾಡ್ತಾರೆ. ಆ ಪ್ರಸಂಗ ಕೇಳಿ ಯೆಹೂದ್ಯ ಜನರೆಲ್ಲ ಬಿಟ್ಟೋಗ್ಬಿಡ್ತಾರೆ. ಏನಪ್ಪ ಇದು ಇಂಥ ಡೇಂಜರನ ಮನುಷ್ಯ ಆಯ್ತಾ ಅಂತ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರನ್ನು ನೋಡಿ ಈ ರೀತಿ ಕೇಳ್ತಾರೆ, ನೀವು ಕೂಡ ಬಿಟ್ಟೋಗ್ಬೇಕಂತ ಇದ್ದೀರಾ ಅಂದರೆ ಅವರು ಶಿಷ್ಯರು ಬಂದು ಹೇಳ್ತಾರೆ, ಸ್ವಾಮಿ ನಾವು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿ ಸ್ವಾಮಿ, ನಿನ್ನ ಬಳಿಯಲ್ಲಿ ನಿತ್ಯ ಜೀವವನ್ನುಂಟು ಮಾಡುವ ಜೀವಕರವಾದ ವಾಕ್ಯಗಳು ಉಂಟಲ್ಲ ಅಂತೇಳಿ ಶಿಷ್ಯರು ಯೇಸುವನ್ನು ಹಿಂಬಾಲಿಸ್ತಾನೇ ಇರ್ತಾರೆ. ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾನೆ, ಕಾದುಕೊಂಡಿರ್ರಿ. ಏನು ಮಾಡ್ರಿ? ಕಾದುಕೊಂಡಿರ್ರಿ. ಮೇಲನಿಂದ ನಿಮಗೆ ಸಹಾಯಕನನ್ನು ನಾನು ಕಳಿಸಿಕೊಡ್ತೇನೆ, ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ. ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮು, ಯೂದಾಯ, ಸಮಾರ್ಯ ಸೀಮೆಗಳ ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಮತ್ತು ಅದಕ್ಕೆ ಯೇಸು ಸ್ವಾಮಿ ಮಾಡಿದ ವಾಗ್ದಾನ ನೆರವೇರ್ತು. ಲೋಕದ ಕಟ್ಟೆ ಇಸ್ರೇಲ್ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ತೋಮ ಇಲ್ಲಿ ಬಂದು ನಮ್ಮ ಭಾರತ ದೇಶಕ್ಕೆ ಬಂದು ಕೇರಳದಾಗೆ ಸುವಾರ್ತೆ ಸಾರಿ, ಚೆನ್ನೈದಾಗೆ ಸುವಾರ್ತೆ ಸಾರಿ, ಯೇಸು ಸ್ವಾಮಿ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ತೋಮನು ಬಂದು ಚೆನ್ನೈನಲ್ಲಿ ಮರಣ ಹೊಂದಿದನು. ಹಲ್ಲೆಲೂಯಾ. ಅನೇಕ ಜನ ಬ್ರಾಹ್ಮಿಣ್ಸ್ನ ಆತನ ದೇವ್ರ ಕಡೆಗೆ ತಿರುಗಿಸಿ ಮರಣ ಹೊಂದಿದ್ನು. ಇವತ್ತು ನಾವು ಆವಾಗವಾಗ ಚೆನ್ನೈಗೆ ಹೋದಾಗ ತೋಮನ ಸಮಾಧಿ ಕಡೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಬರ್ತೀವಿ. ಆಮೇಲೆ. ಹಲ್ಲೆಲೂಯಾ. ನೀವು ಕೂಡ ಬರ್ರಿ. ನಾನು ಆಗಸ್ಟ್ ತಿಂಗಳಿಗೆ ಹೋಗ್ತಾ ಇರ್ತೀನಿ, ಮೇ ತಿಂಗಳದಾಗೂ ಹೋಗ್ತಾ ಇರಿ. ಯಾವಾಗನ 10 ದಿವಸ ಕೂಟ ಇರ್ತತೆ. ನನಗೆ ಆಸೆ ನಮ್ಮ ಸಭೆಯಿಂದ ಒಂದು ಗುಂಪಿನ ಜನರನ್ನ ಕರ್ಕೊಂಡು ಹೋಗ್ಬೇಕಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬನ್ನಿರಿ, ಅಲ್ಲಿಗೆ ಹೋಗಿ ಒಂದು ಒಳ್ಳೆ ಮೀಟಿಂಗ್ ಇರ್ತತೆ. ಮೀಟಿಂಗ್ ಮುಗಿಸ್ಕೊಂಡು ತೋಮನ ಸಮಾಧಿ ನಿಮಗೆ ತೋರಿಸ್ಕೊಂಡು ಬರ್ತೇನೆ. ಇರಲಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಹೇಳಿದರು ಏನಂತಂದ್ರೆ, ನೀವು ಬಿಟ್ಟು ಹೋಗ್ತೀರಾ ಅಂದರೆ, ಸ್ವಾಮಿ ನಿನ್ನ ಬಿಟ್ಟು ನಾವು ಹೋಗಲ್ಲ ಸ್ವಾಮಿ ಕೊನೆವರೆಗೂ ಅಂತಂದ್ರು. ಇಲ್ಲಿ ಎಲಿಯ ಪರಲೋಕಕ್ಕೆ ಎತ್ತಲ್ಪಡುವಂಥ ಸಮಯ ಎಲಿಯಂದು ಬಂದಿದೆ. ದೇವರು ಪ್ರವಾದಿ ಆತನು. ಎಲಿ ಯಾರು ಹೇಳ್ರಿ? ಪ್ರವಾದಿ. ಎಲಿಯನಿಗೆ ದೇವರು ಮಾತನಾಡಿ ತಿಳಿಸಿದ್ದಾನೆ. ಏನಂತ? ರೆಡಿ, ಸಿದ್ಧನಾಗ, ಆಯ್ತು ಬರ್ತತೆ, ಬೆಂಕಿ ರಥಗಳು ಬರ್ತವೆ, ನೀನು ಎತ್ಕೊಂಡು ಹೋಗ್ತದೆ, ಸಿದ್ಧನಾಗ ಅಂತಂದಾಗ ಆಯ್ತು, ಗೊತ್ತಾಯ್ತು. ಅವನಿಗೆ ಪ್ರವಾದಿ ಮಂಡಳಿಯವರೆಲ್ಲರಿಗೂ ಗೊತ್ತಾಯಿತು, ಈಗ ಎಲಿಯನು ಎತ್ತಲ್ಪಡುವಂಥ ಸಮಯ ಹತ್ತಿರಕ್ಕೆ ಬಂದಿದೆ ಅಂತೇಳಿ. ಆಮೇನ್. ಹಲ್ಲೆಲೂಯಾ. ಇಲ್ಲಿರೋರೆಲ್ಲರೂ ಜೋರಾಗಿ ಹಲ್ಲೆಲೂಯಾ. ಆವಾಗ ಈ ಎಲೀಷನಿಗೆ ಪ್ರವಾದಿ ಮಂಡಳಿಯವರು ಹೇಳ್ತಾರೆ, ಏನಪ್ಪ ನೀನು ಸುಮ್ಮನೆ ಆತನ ಹಿಂದೆ ಹೋಗಿ ಕೈ ನೀರು ಹಾಕ್ತದೀಯ, ಸೇವೆ ಮಾಡ್ತದೀಯ ಅಂತೇಳಿ ಎಲ್ಲ ಹೇಳ್ತಿರ್ತಾರೆ. ತನು ಇಲ್ಲ. ಯಾಕಂದರೆ ಕಾರಣ ಆತನಿಗೆ ಗೊತ್ತಿತ್ತು, ಈ ಎಲಿಯನಲ್ಲಿ ಏನೋ ಶ್ರೇಷ್ಠವಾದದ್ದಿದೆ. ಆಮೇನ್. ಹಲ್ಲೆಲೂಯಾ. ಅದನ್ನು ನಾನು ಹೊಂದಿಕೊಳ್ಬೇಕಂದ್ರೆ ಅದು ಸುಮ್ಮನೆ ಸಿಗಂಗಿಲ್ಲ, ಅದು ತ್ಯಾಗದಿಂದ ಅದು ಸಿಗ್ತದೆ ಅಂತೇಳಿ ಏನು ಮಾಡ್ತಾನೆ? ಹಿಂಬಾಲಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಹೋದ್ರಿ, ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೇತೇಲಿಗೂ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು, ಎಲೀಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಈ ಎಲಿಯ ಮತ್ತು ಎಲೀಷಾ ಇವರಿಬ್ಬರು ಶಿಷ್ಯರು. ಎಲಿಯ ಹೇಳ್ತಾನೆ, ಅವ್ರು ಹಿಂಗೆ ಜೊತೆಗೆ ಹೋಗ್ತಿರ್ಬೇಕಾದ್ರೆ ಹೇಳ್ತಾನೆ, ತಮ್ಮ ನೀನು ಇಲ್ಲೇ ಇದ್ಬಿಡು, ದೇವ್ರು ನನಗೆ ಬೆತ್ತಲಿಗೆ ಹೋಗ್ಬೇಕಂತ ಹೇಳೋಣ. ಎಲ್ಲಿಗೆ ಹೋಗ್ಬೇಕಂತ ಹೇಳೋಣ? ಅಸಲು ಸಿನಿಮಾ ಇದಲ್ಲ, ಸಿನಿಮಾ ಮೇಲೆ ಎತ್ತಲ್ಪಡೋದು. ಹಲ್ಲೆಲೂಯಾ. ಆದರೆ ಎಲಿಯ ಈತನಿಗೆ ಎಲೀಷನಿಗೆ ಏನು ಹೇಳ್ತದಾನ? ದೇವ್ರು ನನಗೆ ಬೆತ್ತಲಿಗೆ ಹೋಗ್ಬೇಕಂತ ಹೇಳಿದಾನೆ. ಎಲ್ಲಿಗೆ ಹೋಗ್ಬೇಕಂತ ಹೇಳಿದಾನೆ? ಬೆತ್ತಲಿಗೆ ಹೋಗ್ಬೇಕಂತ ಹೇಳಿದಾನೆ. ಅವನು ಹೇಳ್ತಾನೆ, ನಿನ್ನ ನಾಣೆಗೂ ನಿಮ್ಮ ಅಪ್ಪನ ನಾಣೆಗೂ, ಹಲ್ಲೆಲೂಯಾ, ಹಳಿ ಭಾಷೆಗೆ ಹೇಳ್ಬೇಕಂದ್ರೆ, ನಿಮ್ಮ ಅಪ್ಪನ ಆಣೆಗೂ ನಿನ್ನ ಆಣೆಗೂ ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ. ಹಲ್ಲೆಲೂಯಾ. ನಾನು ಅಲ್ಲಿಗೆ ಬರ್ತೀನಿ, ನೀನು ಬೆತ್ತಲಿಗೆ ಹೋಗ್ತೀಯಾ, ಅಲ್ಲಿಗೂ ನಾನು ಬರ್ತೀನಿ. ಮತ್ತು 3ನೇ ವಚನ, ತರುವಾಯ ಅವರಿಬ್ಬರು ಬೆತ್ತಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಈ ಹೊತ್ತು ನಿನ್ನ ಯಜಮಾನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಅಂದನು. ಹಲ್ಲೆಲೂಯಾ. ಗೊತ್ತುಂಟು, ಸುಮ್ಮನಿರಲೇ ತಮ್ಮ, ನಾನು ಸುಮ್ಮನೆ
ಬೆನ್ನತ್ಕೊಂಡು ಬರ್ತಾವೆಲ್ಲ ನನಗೆ ಗೊತ್ತೈತೆ. ಈ ಎಲಿಯ ಕೇಳ್ತಾನೆ, ಎಲಿ ಏನು ಹೇಳ್ತಾನೆ, ನಾನು ಬೆತ್ತಲಿಗೆ ಹೋಗೋಂಥ ದೇವ್ರು ನನಗೆ ಹೇಳದ, ನಾನು ಬೆತ್ತಲಿಗೆ ಹೋಗಿ ಬರ್ತೀನಿ, ಇಲ್ಲೇರು ತಮ್ಮ ನೀನು ಅಂತಂದರೆ, ಇಲ್ಲ ನಿನ್ನ ಆಣೆ, ನಿನ್ನ ದೇವರ ಆಣೆ, ಯೆಹೋವನ ಆಣೆ, ನಾನು ನಿನ್ನ ಹಿಂದೆ ಬರ್ತೀನಿ ಅಂತೇಳಿ ಅವರು ಬೇತಲನ್ನು ಬಿಟ್ಟು ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಆ ಪ್ರವಾದಿ ಮಂಡಳಿ ಅವ್ರು ಕೇಳ್ತಾರೆ, ನೀನು ಯಜಮಾನ ಅಂದರೆ ಎಲೀಷನನ್ನು ದೇವರು ಎತ್ಕೋಬೇಕಂತ ಅದನ್ನು ಗೊತ್ತಾಯ್ತಾ ಅಂದಾಗ ಅವನು ಹೇಳ್ತಾನೆ, ಗೊತ್ತೈತೆ, ನೀನು ಸುಮ್ಮನಿರ್ರಿ, ಮುಂದೆ ಹೋದ್ರಿ. ಎಲಿಯನು ಎಲೀಷನಿಗೆ ದಯವಿಟ್ಟು ಇಲ್ಲೇ ಇರು, ಯೆಹೋವನು ನನಗೆ ಯೆರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದನೆ ಎಂದು ಹೇಳಿದನು. ಆದರೆ ಎಲೀಷನು, ಯೆಹೋವನ ಆಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟು ಅವನ ಜೊತೆಯಲ್ಲಿ ಯೆರಿಕೋವಿಗೂ ಹೋದನು. ಹಲ್ಲೆಲೂಯಾ. ಇಲ್ಲಿ ಏನ್ ಅನಿಸ್ತಾ ಐತೆ ನಿಮಗೆ ಅಂತಂದ್ರೆ ನೋಡ್ರಿ, ಏಲಿಯ ನೀನು ಇಲ್ಲೇ ಎದ್ಬಿಡಪ್ಪ ನಾನು ಹೋಗ್ತೀನಿ ಅಂತೇಳಿ ಹೇಳ್ಬೇಕಾದ್ರೂ ಕೂಡ ಎಲೀಷ ಅಂತಾನೆ, ಯೆಹೋವನಾಣೆ, ಜೀವದಾಣೆ, ನಾನು ಯೆರಿಕೋವಿಗೂ, ನಿನ್ನ ಜೀವದಾಣೆ, ನಾನು ಯೆರಿಕೋವಿಗೂ ಬರ್ತೇನೆ ಅಂತೇಳಿ ಯೆರಿಕೋವಿಗೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಆಮೇಲೆ ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು, 5ನೇ ವಚನದಲ್ಲಿ ಹೇಳ್ತದೆ, 5ನೇ ವಚನ, ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು ಯೆಹೋವನು ಇವತ್ತು ನಿನ್ನ ಯಾಜಕನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರಿ ಎಂದು ಉತ್ತರ ಕೊಟ್ಟನು. ಗೊತ್ತುಂಟು, ಸುಮ್ಮನಿರ್ರಿ, ನೀವು ಜಾಸ್ತಿ ಮಾತಾಡಬೇಡ್ರಿ, ನನಗೆ ಗೊತ್ತೈತೆ ಅಂತ ಹೇಳ್ತಾನೆ. ಮುಂದೆ ಹೋದ್ರಿ. ಎಲಿಯನು ತಿರುಗಿ ಅವನಿಗೆ ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಯೋರ್ದನಿಗೆ ಹೋಗಬೇಕೆಂದು ಆಜ್ಞಾಪಿಸಿದನೆ ಎಂದು ಹೇಳಿದನು. ಆಗ ಅವನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದುದರಿಂದ ಇಬ್ಬರು ಹೊರಟು ಯೋರ್ದನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣ ನೆಲದ ಮೇಲೆ ದಾಟಿ ಹೋದರು. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನಿಗೆ, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂದು ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಬೇತೇಲಿಗೆ ಹೋಗ್ತಾನೆ, ಬೇತೇಲಿಗೆ ಹೋದ್ರು ಕೂಡ ನಾನು ಅಲ್ಲಿಗೆ ಬರ್ತಾನೆ, ನಿನ್ನ ಹಣೆ ಜೀವದಾಣೆ, ಇಲ್ಲಪ್ಪ ನನಗೆ ಯೆರಿಕೋವಿಗೂ ಹೋಗಂತ ದೇವ್ರು ಹೇಳಿದಾನೆ, ಯೆರಿಕೋವಿಗೂ ಕೂಡ ಹೋಗ್ತಾನೆ. ಅಲ್ಲಿ ಪ್ರವಾದಿನಿ ಮಂಡಳಿಯವರು ಹೇಳ್ತಾರೆ, ನಿಮ್ಮ ಗುರು ಎತ್ತಲ್ಪಡ್ತಾನೆ, ಗೊತ್ತಾಯ್ತೆ, ಸುಮ್ಮನಿರ್ರಿ, ನಾನು ಸುಮ್ಮನೆ ಹಿಂಬಾಲಿಸ್ತಾ ಇದ್ದೀನಿ ಅಂದ್ಕೊಂಡಿರ. ಆಮೇಲೆ ಅಲ್ಲಿ ಕೂಡ ಹೇಳ್ತಾನೆ, ಯಾರು ಎಲೀಷನಿಗೆ ಹೇಳ್ತಾನೆ, ನನ್ನ ದೇವರು ಯೋರ್ದಾನಿಗೆ ಹೋಗ್ಬೇಕಂತ ಹೇಳಿದಾನ ಅಂತೇಳಿ. ಆಯ್ತು, ಯೋರ್ದಾನಿಗೂ ನಾನು ಬರ್ತೀನಿ ಅಂತೇಳಿ ಯೋರ್ದಾನಿಗೂ ಬರ್ತಾನೆ. ಲಾಸ್ಟಿಗೆ ಯೋರ್ದಾನ್ ಹೊಡಿತಾರೆ, 2 ಭಾಗ ಆಯ್ತದೆ. ಯೋರ್ದಾನ್ ದಾಟುವಾಗ ಇನ್ನು ಎಲಿಯನಿಗೆ ಕನ್ಫರ್ಮ್ ಆಯಿತು, ಇವನು ಬಿಡಂಗಿಲ್ಲ ಅಂತ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಆಗೇನಾಗ್ತದೆ ಗೊತ್ತಾ, ಅವಾಗ ಕೇಳ್ತಾನೆ, ನಾನು ನಿನಗೆ ಏನು ಮಾಡಬೇಕು ಅಂತ ಕೇಳ್ಕೊಂತೆ ಅಂತಂದರೆ, ಒಂದು ವೇಳೆ ಎಲೀಷನ್ ಜಾಗದಾಗೆ ಗೆಹಜಿ ಗೊತ್ತಾ? ಎಷ್ಟನ ಗೊತ್ತು ಗೆಹಜಿ? ಯಾರು ಹೇಳ್ರಿ? ಎಲೀಷನ ಶಿಷ್ಯ ಗೆಹಜಿ. ಹಲ್ಲೆಲೂಯಾ. ಗೆಹಜಿ ಅಂದರೆ ಎಲೀಷನ್ ಶಿಷ್ಯ. ಒಂದು ವೇಳೆ ಎಲೀಷನ್ ಜಾಗದ ಗೆಹಜಿ ಇದ್ದಿದ್ರೆ ಏನು ಕೇಳ್ತಿದ್ನಂತ ಹೇಳ್ತೀನಿ ನೋಡ್ರಿ. ಸ್ವಾಮಿ, ಅದೊಂದು ಇದಿತ್ತಲ್ಲ ಹಾಲು, ಪ್ರವಾದಿ ಮಂಡಳಿಯವರಿಗೆ ಅಂತ ಕಟ್ಟಿಸಿದ್ದು, ದಯಮಾಡಿ ಅದು ಪೇಪರಿಗೆ ಒಂದು ಸೈನ್ ಮಾಡಿಬಿಡು, ಅದನ್ನು ನನ್ನ ಹೆಸರಿಗೆ ಮಾಡಿಕೊಡು. ಆಮೇಲೆ ಅಲ್ಲಿ ಖಜಾನೆ ಇತ್ತಲ್ಲ, ಅದು ಪ್ರವಾದಿ ಮಂಡಳಿಯವ್ರದ್ದು, ಅದು ಅವ್ನು ಟ್ರೆಸರರ್ ಮಾಡಿದ್ನಲ್ಲ, ಅದು ನನ್ನ ಹೆಸರಿಗೆ, ಆ ಟ್ರೆಸರರ್ ನಾನು ಹಾಕ್ತೀನಿ. ಆಮೇಲೆ ಅಲ್ಲಿ 5 ಎಕರೆ ಕ್ರೂಸೈಡ್ ನಡ್ಸೋಕ್ಕಂತ ಒಂದು ಹೊಲ ತಗೊಂಡಿದ್ವಲ್ಲ, ಆ 5 ಎಕರೆ ಹೊಲ ಕೂಡ ನನ್ನ ಹೆಸರಿಗೆ ಬರೆದ್ಬಿಡು, ಸಾಕು, ಮತ್ತೇನು ಬೇಕು, ಸಾಕು, ಇಷ್ಟೇ ಸಾಕು ಅಂತ ಕೇಳೋನೇನು. ಯಾರಾಗಿದ್ರೆ? ಗೆಹಜಿ ಆಗಿದ್ರೆ. ಹಲ್ಲೆಲೂಯಾ. ಆದರೆ ಎಲೀಷ ಏನು ಕೇಳ್ತಾನೆ ಅಂದರೆ, ಆತ್ಮದಲ್ಲಿ ನನಗೆ 2 ಪಾಲು ಬೇಕು. ಬಾ, ಹಲ್ಲೆಲೂಯಾ. ನಿನ್ನ ಆತ್ಮದ ವರದಲ್ಲಿ ನನಗೆ 2 ಪಾಲು ಬೇಕು. ಇದೇ ಇವತ್ತಿಂಥ ದಾಹ ಯಾರಿಗಾದರೂ? ಯೇಸು ಸ್ವಾಮಿ ಕೇಳ್ತಾನೆ ಏನಂದರೆ, ನನ್ನನ್ನು ಹಿಂಬಾಲಿಸುವವನು ನಾನು ಮಾಡುವ ಕಾರ್ಯಗಳನ್ನು ತಾನು ಮಾಡ್ತಾನೆ, ನನಗಿಂತ 2ರಷ್ಟಾಗಿ ಮಾಡ್ತಾನೆ, ನನಗಿಂತ ಹೆಚ್ಚಾಗಿ ಮಾಡ್ತಾನಂತ ಯೇಸು ಸ್ವಾಮಿ ಕೊಟ್ಟ ಕರೆ ಇದು.
ಆಮೇಲೆ ಹಲ್ಲೆಲೂಯಾ. ಇವತ್ತು ಯಾರಿಗೆ ದಾಹ ಇದೆಯೋ ಅವರು ಹೊಂದ್ಕೊಳ್ತಾರೆ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ದೇವರೇ ನನಗೆ ಹಾಡಾಡೋ ವರ ಕೊಟ್ಟಿದ್ದಿ, ಸ್ತೋತ್ರ. ನಮ್ಮ ಶಿಷ್ಯರಿಗೆ ಒಬ್ರಿಗನ ಈಗ ಡ್ರೈವಿಂಗಾರೆ ಎಲ್ರಿಗೂ ಬಂದುಬಿಡ್ತು, ಸ್ತೋತ್ರ. ನನಗೆ ಡ್ರೈವಿಂಗ್ ಮಾಡೋದಿತ್ತು, ಫಿಸಿಕಲ್ ವರ. ನಮ್ಮ ಶಿಷ್ಯರು ಎಲ್ಲರೂ ಡ್ರೈವರ್ ಆಗಿಬಿಟ್ರೆ ಈಗ ಪೂರ ನಮ್ಮ ಸ್ಟೇಷನಿಗೆ 10-15 ಮಂದಿ ಡ್ರೈವರ್ ಆಗ್ಯಾರ. ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ, ಏನಂತಂದ್ರೆ ದೇವರೇ ನನಗೆ ಹಾಡು ಬರೆಯೋ ವರ ಕೊಟ್ಟು, ಹಾಡು ಬರೋ ಕೃಪೆ ಕೊಟ್ಟು ನಮ್ಮ ಶಿಷ್ಯರಿಗೂ ಕೂಡ ಆ ಕೃಪೆ ಕೊಡು ಸ್ವಾಮಿ ಅಂತ ನಾನು ಒಂದು ಸರಿ ಪ್ರಾರ್ಥನೆ ಮಾಡ್ತೇನೆ ನಿಜವಾಗ್ಲೂ. ಅಂತಂದರೆ ದೇವ್ರು ಹೇಳಿದ, ನನ್ನ ಮಗನೇ, ಯಾರು ಅದಕ್ಕೆ ಪೂರ್ತಿ ದಾಹ ಉಳ್ಳವರಾಗಿರ್ತಾರೋ, ಯಾರು ಎಲೀಷನ ಥರ ದಾಹ ಉಳ್ಳವರಾಗಿರ್ತಾರೋ ಅವ್ರಿಗೆ ಮಾತ್ರ ವರ ಉಳ್ಳದ್ದು. ಹಲ್ಲೆಲೂಯಾ. ಅಂದರೆ ವಾಕ್ಯದ ಮುಖಾಂತರ ದೇವ್ರ ನನ್ನೊಟ್ಟಿಗೆ ಮಾತನಾಡ. ಏನು ಕೇಳ್ಕೊಂಡೆ ಹೇಳ್ರಿ? ಆ ಪ್ರವಾದಿ ಮಂಡ್ಯವಲ್ಲಿ ಬಿಲ್ಡಿಂಗ್ ಬೇಕಂತ ಕೇಳ್ಕೊಂಡ. ಆ ಹೆಸರು ಬಿಲ್ಡಿಂಗ್ ಒಂದು ನನ್ನ ಹೆಸ್ರಿಗೆ ಮಾಡಿಸ್ಬಿಡು ಸ್ವಾಮಿ, ಮತ್ತೇನು ಬೇಡ ನನಗೆ ಅಂತ ಕೇಳ್ಕೊಂಡ. ಗೆಹೀಜ್ ಆಗಿದ್ರೆ ಬಿಲ್ಡಿಂಗೇ ಕೇಳ್ಕೆ, ನನಗೆ ಗ್ಯಾರಂಟಿ ಅವ. ನನಗೆ ಆ ಬಿಲ್ಡಿಂಗ್ ಒಂದು ನನ್ನ ಹೆಸ್ರಿಗೆ ಬರೆದ್ಬಿಡು ಸ್ವಾಮಿ ಸಾಕಂತ ಕೇಳ್ಕೊಣ ನೀವು. ಆದರೆ ಹಂಗೆ ಕೇಳ್ಕೊನಿಲ್ಲ. 2 ಆತ್ಮನ ವರಗಳಲ್ಲಿ 2 ಬೇಕು ನನಗೆ. ಎಷ್ಟು ಬೇಕು? 2 ಬೇಕು. ಒಬ್ಬ 2 ಬೇಕಾ ನಿನಗೆ? ನೀನು ಕೇಳಿದ್ದು ಬಹಳ. ಮುಂದೆ ಹೋದ್ರಿ. ಆಗ ಎಲಿಯನು ಅವನಿಗೆ, ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಫಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವನೇ ಎಂದು ಕೂಗಿ ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಹಲ್ಲೆಲೂಯಾ. ಎಲ್ರಿಗೂ ಒಂದ್ಸರಿ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕಣ್ಣಿಗೆ ಈ ಚಿತ್ರ ಬರಲಿ. ಈಗ ಎಲೀಷಾ ಅಕ್ಕಪಕ್ಕದಲ್ಲಿ ಇದ್ದಾರೆ, ಮಾತಾಡ್ಕೊಳ್ತಾ ಇದ್ದಾರೆ. ಏನು ಬೇಕು? ನೀನು ದುರ್ಬಲವಾದದ್ದನ್ನು ಬೇಡ್ಕೊಂಡು, ಅಂದರೆ ಭಾಳ ಸ್ಟ್ರಾಂಗು, ಕಠಿಣವಾದದ್ದು ಅದನ್ನು ನೀನು ಕೇಳ್ಕೊಂಡಿದ್ದಿ ಅಂತೇಳಿ ಅಂತಂದರೆ ಮಾತಾಡ್ತಾ ಇದ್ದಾರೆ. ಅವ್ರು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಅವರಿಬ್ಬರನ್ನ ಏನು ಮಾಡ್ತದೆ ಅಂದರೆ, ಆ ಒಂದು ಅಗ್ನಿಮಯವಾದ ರಥರಥಾಶ್ವಗಳಿಗೆ ಅಂದ್ರೆ ಸಪ್ರೇಟ್ ಮಾಡಿಬಿಡ್ತದೆ. ಸಡನ್ನಾಗಿ ಆ ಬೆಂಕಿ ರಥಗಳು ಬಂದು ಇಬ್ಬರನ್ನ ಸಪ್ರೇಟ್ ಮಾಡಿಬಿಡ್ತದೆ. ಸಪ್ರೇಟ್ ಮಾಡಿದ ಮೇಲೆ ಎಲಿಯೇನು ಮೇಲೆ ಎತ್ತಲ್ಪಡ್ತಿರ್ಬೇಕಾದ್ರೆ ಆದರೆ ಒಂದು ಸೀಕ್ರೆಟ್ ಮುಂಚೆನೇ ಹೇಳ್ಬಿಟ್ಟಿದ್ದಾನೆ. ಏನು? ಎಲಿಯನ್ ಏನು ಹೇಳಿದ ಗೊತ್ತಾ ಎಲೀಷನಿಗೆ? ನಿನಗೆ ಅದು ಸಿಗಬೇಕಂದ್ರೆ ನಾನು ಎತ್ತಲ್ಪಡ್ತಿರ್ಬೇಕಾದ್ರೆ ನೀನು ನನ್ನನ್ನು ನೋಡುತ್ತಲೇ ಇರಬೇಕು ಅಂತ ಹೇಳಿದ್ದಾನೆ. ಆಯಿತು. ಇನ್ನು ಮಾತನಾಡ್ತಿರ್ಬೇಕಾದ್ರೆ ಇದನ್ನು ಹೇಳಿ ಮಾತನಾಡ್ತಿರ್ಬೇಕಾದ್ರೆ ಬೆಂಕಿ ರಥಗಳು ಬಂದಿದ್ದಾವೆ, ಎತ್ತಲ್ಪಡ್ತಾ ಇದ್ದಾನೆ. ಯಾರು? ಎಲಿಯ ಎತ್ತಲ್ಪಡ್ತಿರ್ಬೇಕಾದ್ರೆ ಎಲೀಷಾ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥರಥಾಶ್ವಗಳಾಗಿದ್ದವನೇ. ಆಮೇನ್, ಹಲ್ಲೆಲೂಯಾ. ಎಲಿಯ ಭಯಂಕರ ಪ್ರವಾದಿ. ಇಸ್ರೇಲ್ ಜನರಿಗೆ ಎಲಿಯ ಇರೋ ತನಕ ಯಾವ ಭಯನೇ ಇರ್ತಿದ್ದಿಲ್ಲ, ಅಷ್ಟು ಸ್ಟ್ರಾಂಗು. 450 ಮಂದಿ ಪ್ರವಾದಿಗಳನ್ನು ಎದುರಾಕೊಂಡು ಪರಲೋಕದಿಂದ ಬೆಂಕಿಯನ್ನು ಇಳಿಸಿದಂಥ ಒಂದು ಸ್ಟ್ರಾಂಗ್ ಪ್ರವಾದಿ ಎಲಿಯ. ಆಮೇನ್, ಹಲ್ಲೆಲೂಯಾ. ಅಗ್ನಿಮಯವಾದವನೇ ಅಂತೇಳಿ ಎಲೀಷನು ಗೋಳಾಡ್ತದಾನೆ, ಅಂಗಿ ಹರ್ಕೊಂಡು 2 ಭಾಗ ಮಾಡಿದಾನೆ. ಹಲ್ಲೆಲೂಯಾ. ಇಲ್ಲಿ ಏನು ಗೊತ್ತಾ, ದೇವರು ಅನ್ಯಾಯ ಮಾಡಲಿಲ್ಲ ನೋಡ್ರಿ. ದೇವರು ಅನ್ಯಾಯಗಾರನಲ್ಲ. ಪ್ರತಿಫಲ ಕೊಡೋದು ಯಾರ್ದು ಗೊತ್ತಾ? ದೇವ್ರದು. ಆಮೇನ್, ಹಲ್ಲೆಲೂಯಾ. ನಾನು ಯಾವಾಗಲೂ ನೆನೆಸ್ತಾ ಇರ್ತೀನಿ, ಯಾವಾಗಲೂ ನೋಡ್ತಾ ಇರ್ತೀನಿ, ಯಾರೆಲ್ಲ ದೇವ್ರ ರಾಜ್ಯಕ್ಕಾಗಿ ಕಷ್ಟಪಡ್ತಾರೋ, ಯಾರೆಲ್ಲ ಬಂದು ದೇವ್ರ ಆಲಯದಲ್ಲಿ ಕಸ ಗುಡಿಸ್ತಾರೋ ಅವ್ರನ್ನ ಯಾರು ನೋಡ್ತಾನೆ ಅಂದರೆ ದೇವ್ರು ನೋಡ್ತಾನೆ. ನೀನು ಸತ್ಯವಾಗಿ ಹೇಳ್ತೇನೆ, ಇಲ್ಲಿ ಬೈಬಲ್ ಐತೆ, ಫುಲ್ ಪೇಟ್ ಮೇಲೆ ನಿಂತು ಹೇಳ್ತೇನೆ. ನಾನು ಕನಸು ಮನಸ್ಸಿನಾಗೂ ನಂಬಿಲ್ಲ, ನಾನು ಹಾಡುಗಳನ್ನ ಬರೀತೀನಿ, ಹಾಡು ಆಡ್ತೀನಿ, ಸಭಾಪಾಲಕ ಆಗ್ತೀನಿ ಅಂತ. ಹಲ್ಲೆಲೂಯಾ. ಒಂದು ಸಾರಿ ನಾನು ನಮ್ಮ ಮಿಸ್ಸಸ್ಸು ಒಂದು ಕಡೆ
ಇತ್ತು. ಜಾನ್ ಪಾಸ್ಟ್ ಅಂತೇಳಿ ಇರ್ತಾರೆ ಒಬ್ಬರು, ಅವರು ಕರೆಸಿದ್ರು, ದೊಡ್ಡ ಪ್ರವಾದಿನ ಕರೆಸಿದ್ರು. ಚರ್ಚಿಗೆ ಹೋಗಿ ಕುಂತೀವಿ. ನಾವಿನ್ನ ಪೂರ್ತಿ ಪರಿಪೂರ್ಣರಿಲ್ಲ. ಯಾವ್ದಾನ ಹೊಸ ಪಿಕ್ಚರ್ ರಿಲೀಸ್ ಆದರೆ ಗಂಡ ಹೆಂಡ್ತಿ ಹೋಗಿ ಸಿನಿಮಾ ನೋಡ್ಕೊಂಬರ್ತಿದ್ವಿ ನಾವು. ಅವಾಗ ಇನ್ನು ಚರ್ಚಿಗೆ ಹೊಸ್ದಾಗಿ ಹೋಗ್ತಾ ಇದೀವಿ. ಇನ್ನು 1 ವಾರ 2 ವಾರ 3 ವಾರ ಆಗಿರ್ಬೇಕನ್ನಷ್ಟೇ ಹೋಗಿ. ಇನ್ನೂ ವಿಗ್ರಹ ಆರಾಧನೆ ಕೂಡ ಬಿಟ್ಟಿಲ್ಲ ಅನ್ನಿಸ್ತತೆ. ಅಂಥ ಟೈಮ್ ಅದು, ಅಂಥ ಕಾಲಘಟ್ಟ. ಆ ಪ್ರವಾದಿ ಮುಂದೆ ಬಂದು ಏನು ಹೇಳಿದ್ರು, ಇಬ್ಬರ ಮೇಲೆ ಕೈ ಇಟ್ಟರು, ನೀವು ಸಭಾ ಸೇವಕ ಆಗ್ತೀರಿ, ನೀವು ಸಭಾಪಾಲಿಕೆ ಆಗ್ತೀರಿ, ದೇವ್ರು ನಿಮ್ಮನ್ನು ಉಪಯೋಗ ಮಾಡ್ತಾನೆ, ನೀವು ಸಭೆ ಸ್ಥಾಪನೆ ಮಾಡ್ತೀರಿ, ಅನೇಕ ಶಿಷ್ಯರನ್ನ ಎಬ್ಬಿಸ್ತೀರಿ ಅಂತೇಳಿ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಮುಂದೆ ಬಂದು ನಾನು ಏನನ್ನ ಮಕ್ಕಳೇ, ನೀವು ಸ್ವಲ್ಪನೂ ಬುದ್ಧಿ ಇಲ್ಲ, ಏನಿಲ್ಲ ಇವ್ರಿಗೆ. ಅಲ್ಲ ಶೋಭಾ, ಅಟ್ಲೀಸ್ಟ್ ಸ್ವಲ್ಪನಾರ ಬುದ್ಧಿ ಬೇಡ ಎಂಥವ್ರಿಗೆ? ಏನದು ಅಭಿಷೇಕ ಅಂದ್ರೆ ಏನು, ಪ್ರಾರ್ಥನೆ ಅಂದ್ರೆ ಏನು, ಸಭಾಪಾಲಕ ಅಂದ್ರೆ, ಸೇವಕ ಅಂದ್ರೆ ಅದು ಎಂಥ ಸ್ಥಾನ, ಎಂಥರ ಮೇಲೆ ಕೈ ಇಡ್ಬೇಕಂತ ಒಂದು ಪರಿಜ್ಞಾನ ಇಲ್ಲ ಇವರಿಗೆ. ಸಿಕ್ಕರ ಮೇಲೆ ಕೈ ಇಟ್ಟುಬಿಡೋದು, ಪ್ರವಾದನೆ ಹೇಳ್ಬಿಡೋದು. ಕೇಳಿರ್ಬೇಕಾರೆ ನಾ ಹಂಗೆ ಅಂದಿನಿ, ಬೈದೀವಿ ನಾವು. ಅವಾಗ ಇರಲಿಲ್ಲ ನಮ್ಗೆ, ಯಾಕಂದರೆ ನನ್ಗೆ ಗೊತ್ತು ದೇವ್ರು ನಮ್ಮಂಥರನ್ನ ಆರಿಸ್ಕೊಂತಾನ, ನಮ್ಮಂಥ ದಡ್ಡನ ಮಕ್ಕಳನ್ನ ಆರಿಸ್ಕೊಂತಾನ, ನಮ್ಮಂಥ ಹೆಬ್ಬಟ್ಟುಗಳನ್ನ ದೇವ್ರು ಆರಿಸ್ಕೊಳ್ತಾನ, ಬುದ್ಧಿ ಇಲ್ದವ್ರನ್ನ, ದುಡ್ಡು ಇಲ್ದವ್ರನ್ನ ದೇವ್ರು ಆರಿಸ್ಕೊಳ್ತಾನ, ಬಡವ್ರನ್ನ ದೇವ್ರು ಆರಿಸ್ಕೊಳ್ತಾನ. ಆರಿಸ್ಕೊಳ್ಳಲ್ಲ. ದೇವ್ರು ಆರಿಸ್ಕೊಳ್ಬೇಕಂದ್ರೆ ಅದು ನನ್ನ ತಲೆಗೆ ಬೇರೆನೇ ಇತ್ತು ಬಿಡ್ರಿ. ಆದರೆ ಒಂದು ಮಾತ್ರ ಇತ್ತು, ದಾಹ ಇತ್ತು ನನಗೆ. ಹಲ್ಲೆಲೂಯಾ. ಒಂದು ದಾಹ ಏನಿತ್ತು ಗೊತ್ತಾ? ಯೇಸು ಸ್ವಾಮಿ ಜೀವವುಳ್ಳ ದೇವರು, ಬದುಕಿರುವವರೆಗೂ ದೇವ್ರಿಗಾಗಿ ಏನಾದರೂ ಮಾಡ್ಬೇಕು. ಏನು ಮಾಡೋಕ್ಕಾಗತ್ತೆ ನನ್ನ ಕೈಲೇ? ಪ್ರತಿ ಶನಿವಾರ ಹೋಗ್ತಿದ್ದೆ, ಕಸ ಹೊಡುತ್ತಿದ್ದೆ, ಎಲ್ಲ ಒರೆಸ್ತಿದ್ದೆ, ಬಂಡೆ ತಿಕ್ತಿದ್ದೆ, ಎಲ್ಲ ಒರೆಸ್ತಿದ್ದೆ. ಒರೆಸಿ ಎಲ್ಲ ಕಾಂಗೋ ಗಿಂಗೋ ಎಲ್ಲ ಒರೆಸಿ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿಕ್ತಿದ್ದೆ. ಬೆಳಗ್ಗೆ ಎಲ್ಲರೂ ಬರೋಕ್ಕಿಂತ ಮುಂಚೆ 1 ತಾಸು ಮುಂಚೆ ಹೋಗಿ ನಮ್ಮ ಪಾಸ್ಟ್ರು ವಿಜ್ಞಾಪನೆ ಮಾಡ್ಬೇಕಂತ ಹೇಳ್ತಿದ್ರು, ಹೋಗಿ ವಿಜ್ಞಾಪನೆ ಮಾಡ್ಕೊಂತ ಕುಂತಿದ್ದೆ. ಹಲ್ಲೆಲೂಯಾ. ನಮ್ಮ ಪಾಸ್ಟ್ರು ಮೊನ್ನೆ ಬಂದು ಹೇಳ್ತಾ ಇದ್ರು ನನಗೆ, ಏನಂದರೆ ಮೊನ್ನೆ ರೀಸೆಂಟಾಗಿ ಬಂದಾಗ ಹೇಳ್ತಿದ್ರು, ಸಂತು ಈ ಕಲೆಗಾರನ ಸಾಂಗ್ ಐತಲ್ಲ, ಎಷ್ಟು ಕೇಳ್ತೀನಿ ಅಂದರೆ ನಾನು ಅಬ್ಬ ನನಗೆ ಕೇಳ್ದಂಗೆಲ್ಲ ನನಗೆ ಭಾಳ ಖುಷಿ ಆಗ್ತತೆ. ಅಷ್ಟು ಚೆನ್ನಾಗೈತೆ. ದೇವ್ರು ನಿನ್ನನ್ನು ಅಷ್ಟು ಉಪಯೋಗ ಮಾಡೋದಕ್ಕೆ ಭಾಳ ಖುಷಿ. ನನಗಿಲ್ಲದ ಸೌಭಾಗ್ಯ ನಿನಗೆ ಕೊಟ್ಟೆ ಅಂತ ದೇವ್ರು ಹಾಡಾಡೋ ಹೊರ ಕೊಟ್ಟು ದೇವ್ರು ನಿನ್ನ ಉಪಯೋಗ ಮಾಡ್ತದನಪ್ಪ ಅಂತೇಳಿ ಅವರು ಬಂದು ಹೇಳಿದರು. ನಾನು ಅಂದೆ, ಎಲ್ಲ ದೇವ್ರ ಕೃಪೆ, ನಿಮ್ಮ ಆಶೀರ್ವಾದ ಅಣ್ಣ ಅಂತಂದೆ ನಾನು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನೋಡ್ರಿ, ಆಶೀರ್ವಾದ ಮಾಡೋದು ಮನುಷ್ಯನ ಕೈಲಿಲ್ಲ, ವರಗಳನ್ನು ಕೊಡೋದು ಮನುಷ್ಯರ ಕೈಲಿಲ್ಲ. ನಾವು ಮಾಡುವ ಕಷ್ಟಕ್ಕೆ ಪ್ರತಿಫಲ ಯಾರು ಕೊಡ್ತಾರೆ? ದೇವ್ರು ಕೊಡ್ತಾನೆ. ಒಂದು ವೇಳೆ ಸ್ತೋತ್ರ, ಒಂದು ವೇಳೆ ಅನ್ಕೊಳ್ರಿ ಸೇವಕನ ಕೈಯಲ್ಲಿ ಇವನಿಗೆ ಆಶೀರ್ವಾದ ಮಾಡಬಾರ್ದಂತಿದ್ರೂ ಕೂಡ ನೀನು ಬಿತ್ತಿದ ಬೀಜಕ್ಕೆ ಪ್ರತಿಫಲ ಬಂದೇ ಬರ್ತತೆ. ಹಲ್ಲೆಲೂಯಾ. ಏಲಿ ಯಾಜಕನ ಮಕ್ಕಳಿಗೆ ಸಿಗಲಿಲ್ಲ ಸೌಭಾಗ್ಯ, ಆದರೆ ಆಲಯದಲ್ಲಿ ಕಸ ಗುಡಿಸುವಂಥ ಸಮುವೇಲಿನ ಸಿಕ್ತು ಆ ಸೌಭಾಗ್ಯ. ಏನು ಗೊತ್ತಾ? ಸಾಕ್ಷಾತ್ ದೇವರೇ ಪ್ರತ್ಯಕ್ಷವಾಗಿ ಬಂದು ಮಾತನಾಡಿದ್ನು. ಆಮೇನ್. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳು, ದೇವ್ರ ರಾಜ್ಯಕ್ಕಾಗಿ ಯಾರು ಪ್ರಯಾಸ ಪಡ್ತಾರೋ, ಯಾರು ಪರಿಶುದ್ಧ ಜೀವನ ಜೀವಿಸ್ತಾರೋ, ಯಾರು ದೇವರಿಗೋಸ್ಕರ ಏನಾದರೂ ಮಾಡಬೇಕೆನ್ನುವಂಥ ಆ ಒಂದು ತವಕ ಇರ್ತತೋ, ದಾಹ ಇರ್ತತೋ, ಅವ್ರನ್ನ ದೇವರು ಸುಮ್ಮನೆ ಬಿಡೋದಿಲ್ಲ. ಖಂಡಿತವಾಗಿ ಅವ್ರನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಸ್ತೋತ್ರ. ಯಾರು ಬೇಡ ಅಂತಂದ್ರೆ ಅವ್ರ ಮುಖಾಂತರನೇ ದೇವ್ರು ಮಾಡ್ತಾನೆ. ಎಲಿಯ ಬೇಡಪ್ಪ ನೀನು ಹೋಗು ಅಂತಂತಿದ್ದ. ಆದರೆ ಅವನದೊಂದು ನನಗೆ ಭಾಳ ಇಷ್ಟ ಆಗಿದೆ. ಏನು ಗೊತ್ತಾ? ಬೈಬಲ್ನಲ್ಲಿ ಕೆಲವ್ರಿಗೆ ಭಾಳ ಇಷ್ಟ. ಯೇಸು ಸ್ವಾಮಿ ಆ ಕಾನೇನ ಸ್ತ್ರೀನ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಆಕೆ ಬೆನ್ನೆಟ್ಕೊಂಡು ಬಂದು, ಸ್ವಾಮಿ ನನ್ನ ಆಶೀರ್ವಾದ ಮಾಡಂತ. ದೇವರು ಯಾಕೋಬನಿಗೆ ಹೇಳ್ತಾನೆ, ನಾನು ಬಿಟ್ಬಿಡಪ್ಪ, ನಾನು ಹೋಗ್ಬೇಕು, ನನಗೆ ಟೈಮ್ ಆಯಿತು, ಸೂರ್ಯ ಉದಯ ಆಗೋದ್ರೊಳಗೆ ಪರಲೋಕ ರಾಜ್ಯ ಸೇರ್ಬೇಕಂತ ಹೇಳಿದ್ರು ಕೂಡ ಯಾಕೋಬ ಏನು ಹೇಳ್ತಾನೆ? ನೀನು ನನ್ನ ಆಶೀರ್ವಾದ ಮಾಡೋ ತನಕ ಬಿಡಂಗಿಲ್ಲ. ಈ ದೇವರ ಆಶೀರ್ವಾದಕ್ಕಾಗಿ ಆಟ ಮಾಡೋರನ್ನ ನನಗೆ ಭಾಳ ಇಷ್ಟ. ಹಲ್ಲೆಲೂಯಾ. ದೇವರ ಅಭಿಷೇಕಕ್ಕಾಗಿ, ದೇವರ ವರಗಳಿಗಾಗಿ ಆ ಹೋರಾಟ ಮಾಡಿ ದೇವರ ಪರಲೋಕ ಭಾಗ್ಯಕ್ಕೆ. ಅದಕ್ಕೆ ನಾನು ಹೇಳಿದೆ, ಪರಲೋಕ ರಾಜ್ಯ ಎಲ್ರಿಗಲ್ಲ, ಯಾರಿಗೆ ಹೋಲಿಕೆ, ಯಾರಿಗೆ ಅದು ಸ್ವಾಧೀನ ಯಾರು ಮಾಡ್ಕೊಳ್ತಾರೆ? ಬಲಾತ್ಕಾರಿಗಳು ನುಗ್ಗಿ ಸ್ವಾಧೀನ ಮಾಡ್ಕೊಳ್ತಾರೆ. ಯಾರು ನುಗ್ಗಿ ಸ್ವಾಧೀನ ಮಾಡ್ಕೊಳ್ತಾರೆ ಹೇಳ್ರಿ? ಬಲಾತ್ಕಾರಿಗಳು. ಅದರ ಅರ್ಥ ದಮ್ಮಿದ್ದವನು. ಒಂದು ಮಾತನಾಗ ಹಳ್ಳಿ ಭಾಷೆಗೆ ಹೇಳ್ಬೇಕಂದ್ರೆ ಎಲ್ಲವನಿಗೆ ಅಲ್ಲೆಲ್ಲ ತಮ್ಮ, ಯಾವನಿಗೆ ದಮ್ ಇರ್ತದೋ ಅವನೇ ಬರ್ತಾನೆ ಪರಲೋಕ ರಾಜ್ಯಕ್ಕೆ. ದಮ್ ಇಲ್ದವನು, ನಾನು ಬರ್ತಿದ್ದೆ, ಆಕಿ ನಮ್ಮ ನೆಂಟ್ರೆ ಹಾಕಿದ್ಲಲ್ಲ, ಯಾಕೆ ಹೋಗ್ತೀವಿ ಯೇಸು ಸ್ವಾಮಿಗೆ ಅಂದ್ಲು, ಅದಕ್ಕೆ ನಾನು ಬಿಟ್ಟುಬಿಟ್ಟೆ. ಹಿಂಗೆ ನಮ್ಮ ಸೈಡು. ಇಲ್ಲಲ್ಲ, ನಮ್ಮ ಸೈಡ್ ಹಿಂಗೆ. ಇಲ್ಲಿ ದೇವ್ರಿಗೆ ಸ್ತೋತ್ರ, ನಿಮ್ಮ ಧೈರ್ಯಕ್ಕಾಗಿ ದೇವ್ರಿಗೆ ಸ್ತೋತ್ರ, ಪರಲೋಕ ರಾಜ್ಯ ನಿಮ್ಮದೇ.
ಹಾಲೆಲೂಯ. ನಮ್ಮ ಸೈಡ್ ಹಂಗೆ ಭಾಳ ಜನ ದೀಕ್ಷಾಸ್ಥಾನ ತಗೊಂಡು ದೇವ್ರಿಗೆ ನಡ್ಕೊಂಡು ಎಷ್ಟೋ ಕೂಟಗಳನ್ನು ಆಯೋಜನೆ ಮಾಡಿ ಮತ್ತೆ ಹಿಂದಕ್ಕೆ ಹೋದವರು ಇದ್ದಾರೆ ಭಾಳ ಜನ. ಹಾಲೆಲೂಯ. ಆದರೆ ನೀವು ನೋಡ್ರಿ, ಏನೇ ಬಂದರೂ ಕೂಡ ಐ ಡೋಂಟ್ ಕೇರ್, ನಾನು ದೇವ್ರ ಸನ್ನಿಧಿಯಿಂದ ನಾನು ಯಾವುದು ದೂರ ಮಾಡೋಕ್ಕಾಗಲ್ಲ ಅಂತ ಬರ್ತಾ ಇದ್ದೀರಿ. ದೇವ್ರಿಗೆ ಸ್ತೋತ್ರ. ಗಮನಿಸ್ರಿ, ಈಗ ಇಲ್ಲಿ ಕೊನೆಯದಾಗಿ ಬಂದ್ಬಿಡ್ತೇನೆ. ಈಗ ಏಲಿಯ ಮ್ಯಾಗ ಎತ್ತಲ್ಪಡ್ತಾನೆ. ಎಲೀಷನಿಗೆ ಹೇಳಿದ್ದಾನೆ, ನೋಡಪ್ಪ ತಮ್ಮ, ನಿನಗೆ ಆ ಆತ್ಮನಲ್ಲಿ 2 ಪಾಲು ಬರಬೇಕಪ್ಪ ಅಂತಂದರೆ, 2ರಷ್ಟು ಅಭಿಷೇಕ ಬರಬೇಕಂದ್ರೆ ನನ್ನನ್ನು ನೋಡ್ತಾ ಇರಬೇಕು ನಾನು ಎತ್ತಲ್ಪಡುವಾಗ, ಆವಾಗ ಮಾತ್ರ ಬರ್ತತೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ಈ ರಥಗಳು ಹೆಂಗೆ ಹೋಗ್ತಾವಪ್ಪ ಅಂತಂತಂದರೆ ಸಿನಿಮಾದಾಗ ತೋರಿಸ್ತಾರಲ್ಲ ಹಿಂಗೆ, ಈ ಗ್ರಾಫಿಕ್ಸ್ ಮಾಡಿ ಮೆಲ್ಲಕ್ಕೆ ಹಿಂಗೆ ಹಂಗೆಲ್ಲ ಹೋಗೋದು. ಅದು ಕಣ್ಣು ರೆಪ್ಪೆ ಬಡಿಯೋಷ್ಟರೊಳಗಾಗಿ ಎತ್ತಲ್ಪಡ್ತತೆ. ಎಷ್ಟೆಷ್ಟರೊಳಗಾಗಿ? ಕಣ್ಣು ರೆಪ್ಪೆ ಬಡಿಯೋಷ್ಟರೊಳಗಾಗಿ ಎತ್ತಲ್ಪಡ್ತತೆ. ಅಕಸ್ಮಾತ್ ಅಂದರೆ ಹಿಂಗೆ ಹಂಗೆ ಅಂದರೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಬಿಡ್ರಿ, ಅಷ್ಟು ಆ ಟೈಮಿಂಗ್ ನಾ ಹೇಳೋಕ್ಕಾಗಲ್ಲ. ಅದು ಕಣ್ರೆಪ್ಪೆ ಬಡಿಯೋಕ್ಕೆ ಎಷ್ಟು ಅಂತಂದರೆ 1 ನಿಮಿಷದಾಗ ಏನೋ 10 ಭಾಗ ಮಾಡಬೇಕೇನೋ, 1 ಸೆಕೆಂಡ್ನಾಗೆ, 1 ಸೆಕೆಂಡ್ನಾಗೆ 10 ಭಾಗ ಮಾಡಬೇಕೇನೋ. ಈಗ ಎಲೀಷನ್ ಏನು ಮಾಡ್ತಿದ್ದಾನೆ? ಕಣ್ಣು ರೆಪ್ಪೆ ಬಡಿಯೋದ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಹೇಳಿದ್ದಾನೆ, ಬಹುಶಃ ಆ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಹಿಡಿದಿರ್ಬೋದು ಮಾತಾಡೋಕ್ಕೆ, ಅದು ಬರೋದಕ್ಕೆ, ವಿಂಗಡಿಸೋದಕ್ಕೆ. ಅವಾಗ ನೋಡ್ತಾನೇ ಇರ್ಬೇಕಂತ ಹೇಳಿದಾನೆ. ಕಣ್ಣು ರೆಪ್ಪೆ ಬಡಿಯದೆ ನೋಡ್ತಾ ಇದ್ದಾನೆ. ಕಣ್ಣಲ್ಲಿ ಬಹುಶಃ ನೀರು ಇಳ್ತಾ ಇದ್ದಿರಬಹುದು. ಹಲ್ಲೆಲೂಯಾ. ಅಂದರೆ ಇದು ಆತ್ಮಿಕವಾಗಿ ಆಳ ಏನಂತಂದರೆ, ಆದರೆ ಒಬ್ಬ ವೇದ ತಜ್ಞರು ಹೇಳ್ತಾರೆ, ದೇವರು ಎಲೀಷನಿಗಾಗಿ ಅಗ್ನಿಮಯವಾದ ರಥವನ್ನೇ ಸ್ಲೋ ಮಾಡಿದ್ನಂತೆ. ಆ ಪ್ರೋಸೆಸ್ಸನ್ನೇ ಚೇಂಜ್ ಮಾಡಿಬಿಟ್ನಂತೆ ದೇವರು. ಹಲ್ಲೆಲೂಯಾ. ಅಂದರೆ ಒಂದು ಆತ್ಮಿಕವಾದ ತಜ್ಞರು ಹೇಳ್ತಾರೆ, ದೇವರು ಆ ಪ್ರೋಸೆಸ್ಸನ್ನೇ ಚೇಂಜ್ ಮಾಡಿ ನಿಧಾನಕ್ಕೆ, ಅಂದರೆ ಕಣ್ಣು ರೆಪ್ಪೆ ಬಡಿಯೋಷ್ಟರೊಳಗೆ ಎತ್ತಲ್ಪಡುವಂಥದ್ದನ್ನು ದೇವರು ಆ ಪ್ರೋಸೆಸ್ನ ಚೇಂಜ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಹೋಗಂಗೆ ಮಾಡಿದ್ನಂತೆ ದೇವರು. ಆವಾಗ ಎಲೀಷನ ಅಳ್ತಾ ಇದ್ದಾನೆ, ಬಟ್ಟೆನ ಹರಿದ್ಕೊಂಡು ತಂದೆ ತಂದೆ ಅಂತ ಅಳ್ತಾ ಇದ್ದಾನೆ. ಅಳ್ತಾ ಇರಬೇಕಾದ್ರೆ ಆವಾಗ ಎಲಿಯನ ಒಂದು ಶಾಲು, ಕಂಬಳಿ, ಎಲಿಯನ ಕಂಬಳಿ ಎಲೀಷನ ಮೇಲೆ ಬೀಳ್ತತೆ. ಮುಂದೆ ಹೋದ್ರಿ. ಅನಂತರ ಅವನು ಮೇಲಣಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ್ ನದಿ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವನು ದಾಟಿ ಹೋದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿಂದ ಪ್ರಾರಂಭ. ಮೊದಲನೇ ಅದ್ಭುತ ಏನು ಗೊತ್ತಾ? ಎಲೀಷನ ಮೊದಲನೇ ಅದ್ಭುತನೇ ಏನು ಹೇಳ್ರಿ? ಎಲೀಷನ ಮೊದಲ ಅದ್ಭುತ, ಯೋರ್ದಾನು 2 ಭಾಗ. ಆಮೆನ್. ಹಲ್ಲೆಲೂಯಾ. ಹಿಸ್ಟ್ರಿ ಹೇಳ್ತತೆ, ಎಲಿಯನು ಎಷ್ಟು ಅದ್ಭುತಗಳನ್ನು ಮಾಡಿದ್ನೋ ಆದರೆ 2ರಷ್ಟು ಎಲೀಷನು ಅದ್ಭುತಗಳನ್ನು ಮಾಡಿದ್ನು. ಆಮೇನ್. ಹಲ್ಲೆಲೂಯಾ. 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 ನಿಮಗೆ ಗೊತ್ತಾ, ಯೇಸು ಸ್ವಾಮಿ ಕಾಲಘಟ್ಟದಲ್ಲಿ ವಸ್ತ್ರ ಮುಟ್ಟಿದರೆ ಸ್ವಸ್ಥತೆ ಆಗ್ತಿತ್ತು. ಶಿಷ್ಯರ ಕಾಲಘಟ್ಟದಲ್ಲಿ ನೆರಳು ಬಿದ್ದರೆ ಸ್ವಸ್ಥತೆ ಆಯ್ತಂತೆ. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳೇ, ಯಾರಿಗೆ ಪರಲೋಕ ರಾಜ್ಯ ಅಂದರೆ ಎಲ್ಲರಿಗಲ್ಲ, ಉದಾಸೀನತೆ ಮಾಡೋರಿಗೆ ಪರಲೋಕ ರಾಜ್ಯ ಅಲ್ಲ. ಯಾರಿಗೆ ದೇವರ ವರಗಳು ಅಂತಂದರೆ ಸೋಮಾರಿಗಳಿಗೆ ವರಗಳು, ದೇವರ ವರಗಳು ಅಲ್ಲ. ಪರಲೋಕ ರಾಜ್ಯನ ಸ್ವಾಧೀನ ಯಾರು ಮಾಡ್ಕೊಳ್ಳೋಕ್ಕಾಗ್ತದಂದರೆ ಎಲ್ಲರೂ ಅಲ್ಲ. ಯಾರು ಪರಲೋಕ ರಾಜ್ಯನ ಸ್ವಾಧೀನ ಮಾಡ್ಕೊಳ್ತಾರಂದರೆ ಬಲತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡ್ಕೊಳ್ತಾರೆ. ಆಮೆನ್. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಕೆಲವು ಸಭೆಗಳಲ್ಲಿ ಸ್ತೋತ್ರ, ಇಲ್ಲಿ ನೋಡ್ರಿ, ಬೇಡ 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 ಅಂದ್ರೂ ಹಿಂಬಾಲಿಸ್ಕೊಂಡು ಬಂದು ದೇವರ ಅಭಿಷೇಕ ಹೊಂದ್ಕೊಂಡ್ರು. ಕೆಲವು ಸಭೆಗಳಲ್ಲಿ ಬನ್ರಿ, ಆಲ್ನೆಟ್ ಪ್ರಾರ್ಥನೆಗೆ ಬನ್ರಿ, ಮುಂಜಾನೆ ಪ್ರಾರ್ಥನೆಗೆ ಬನ್ರಿ, ಭಾನುವಾರ ಆರಾಧನೆಗೆ ಬನ್ರಿ, ಉಜ್ಜೀವನ ಕೂಟಗಳಿಗೆ ಬನ್ರಿ, ಉಪವಾಸ ಪ್ರಾರ್ಥನೆಗೆ ಬನ್ರಿ ಅಂದರೆ ನಾವು ಇರೋದೇ ಹೀಗೆ. ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ. ನೀವು ಹೇಳಿದ್ದನ್ನು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಹಿಂಗೆ ಸೈಯನಾಗಿ ಹೋಗ್ತೈತೆ, ಅದು ಒಳಗೆ ಹೋಗಂಗಿಲ್ಲ, ಮ್ಯಾಗೆ ಹಿಂಗೆ ಕೇಳಿ ಹಿಂಗೆ ಹೋಗ್ತೀವಿ ಅಂತಾರೆ. ನಮ್ಮರಲ್ಲ ಬಿಡ್ರಿ, ಬೇರೆಯವ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ.
ಸತೀಶ್ ಅಣ್ಣವ್ರದ್ದೊಂದು ಸಂದೇಶ ಹೇಳಿದರು, ನೀವು ಬರಲಿಲ್ಲ, ಆದರೆ ಇದರ 3% ಜನ ಬರಲಿಲ್ಲ. ಮೊದಲನೇ ದಿವಸ ಒಂದು ಅದ್ಭುತವಾದ ಸಂದೇಶ ಹೇಳಿದರು, ನಾವು ಮಾಡಿದ ತ್ಯಾಗಕ್ಕೆ ಹೆಂಗೆ ಪ್ರತಿಫಲ ಸಿಗ್ತತೆ ಅಂತೇಳಿ. ದೇವ್ರ ಸನ್ನಿಧಿಯ ಆ ಸೌಭಾಗ್ಯ ಎಂಥದಂತೇಳಿ ಅದನ್ನು ಯೂಟ್ಯೂಬ್ನಾಗ ಹಾಕ್ತೀನಿ, ಲಿಂಕ್ ಶೇರ್ ಮಾಡ್ತೀನಿ, ಅಟ್ಲೀಸ್ಟ್ ಮೊಬೈಲ್ನಲ್ಲಾದರೂ ನೋಡ್ರಿ. ಆಮೇಲೆ ಹಲಲೂಯ, ಎಲ್ಲರೂ ಜೋರಾಗಿ ಹಲಲೂಯ ಹೇಳ್ರಿ. ನಾನು ಹೇಳ್ದಂಗೆ ಹೇಳ್ರಿ, ಪರಲೋಕ ರಾಜ್ಯವು ಬಲಾತ್ಕಾರಿಗಳು ನುಗ್ಗಿ ಸ್ವಾಧೀನ ಮಾಡಿಕೊಳ್ತಾರೆ. 2ರಷ್ಟು ವರಗಳು ದಾಹವುಳ್ಳವನು ಹೊಂದಿಕೊಳ್ಳುತ್ತಾನೆ. ಬಿಡದೆ ಹಿಂಬಾಲಿಸುವವನು ದೇವರಿಂದ ಅದ್ಭುತವನ್ನು ಹೊಂದಿಕೊಳ್ಳುತ್ತಾನೆ. ಹಾಲೆಲೂಯ, ಹಾಲೆಲೂಯ. ಸರಿ, ನಾವೆಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರಂ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನೇ, ದೇವರು ನಿನ್ನನ್ನು ಸಾಧಾರಣವಾಗಿ ಕರೆಯಲಿಲ್ಲ, ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕರೆದಿದ್ದಾನೆ. ಆದರೆ ದೇವರು ಬಲವಂತದಿಂದ ಯಾವುದನ್ನು ಮಾಡೋದಿಲ್ಲ. ನಿನ್ನ ದಾಹ, ನಿನ್ನ ಆಸಕ್ತಿ, ನಿನ್ನ ಬಯಕೆ, ನಿನ್ನ ಸಮರ್ಪಣೆ, ನಿನ್ನ ಒಪ್ಪಿಸಿಕೊಡುವಿಕೆಯನ್ನು ನೋಡಿ ದೇವರು ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಸ್ತೋತ್ರ. ಹಾಲೆಲೂಯ. ಆರಾಧನೆ, 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 ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಒಣಗಿದ ಎಲುಬೆಲ್ಲ ಕಟ ಕಟನೆ ಶಬ್ದವಾಗಿ ಒಂದು ದೊಡ್ಡ ಸೈನ್ಯವಾಗಿ ನಿಲ್ಲಬಾರದೆ. ಒಣಗಿದ ಎಲುಬೆಲ್ಲ ಕಟ ಕಟನೆ ಶಬ್ದವಾಗಿ ಒಂದು ದೊಡ್ಡ ಸೈನ್ಯವಾಗಿ ನಿಲ್ಲಬಾರದೆ. ಬಿರುಗಾಳಿ ಬೀಸಬಾರದೆ.
ಹೇಳೋಣ, ಎಸ್ಸಯ್ಯ ನಿನಗೋಸ್ಕರ ನಾನು ಬದುಕಬೇಕಪ್ಪ. ನಾನು ಸಾಯೋದ್ರೊಳಗೆ ಒಂದು 10 ಜನರಿಗಾದ್ರೂ ಸುವಾರ್ತೆಯನ್ನು ಸಾರಿ ನಿನ್ನ ಆಲಯದ ಕಡೆಗೆ ನಡೆಸಬೇಕು. ದೇವರು, ನಿನ್ನ ರಾಜ್ಯಕ್ಕಾಗಿ ನಾನು ಏನಾದರೂ ಒಂದು ಕಲಿಬೇಕಪ್ಪ. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ನಾನು ಏನಾದರೂ ಒಂದು ಮಾಡಬೇಕು ಸ್ವಾಮಿ. ಒಂದು ವೈರಾಗ್ಯದ ಜೀವನ ಕೊಡಪ್ಪ. ಸೋಮಾರಿಯ ಬದುಕು ನನಗೆ ಬೇಡಪ್ಪ. ಸಾಧಾರಣವಾದ ಜೀವಿತ ನನಗೆ ಬೇಡಪ್ಪ. ಸಾಧಾರಣವಾಗಿ ಜೀವಿಸಿ ಕರ್ತನೆ, ಸಾಧಾರಣವಾಗಿ ಕರ್ತನೆ ಸ್ವಾಮಿ, ನಾಯಿಯ ಹಾಗೆ ಸತ್ತೋಗುವ ಬದುಕು ನನಗೆ ಬೇಡಪ್ಪ. ಕರ್ತನೆ ಸ್ತೋತ್ರ ಸ್ವಾಮಿ. ನಿನ್ನಿಂದ ಅಭಿಷೇಕವನ್ನು ಹೊಂದಿಕೊಂಡು, ನಿನ್ನಿಂದ ವರಗಳನ್ನು ಹೊಂದಿಕೊಂಡು ಈ ಭೂಲೋಕದಲ್ಲಿ ನೀನೇ ಜೀವವುಳ್ಳ ದೇವರೆಂದು ನಾನು ಅಪ್ಪ ಕರ್ತನೆ ಪ್ರಕಟಪಡಿಸಿ ಒಂದು ಮಹಿಮೆ ಜೀವಿತವನ್ನು ಜೀವಿಸತಕ್ಕಂತೆ ನಿನ್ನ ಅಭಿಷೇಕವನ್ನು ನನಗೆ ಕೊಡಪ್ಪ. ಪವಿತ್ರಾತ್ಮನೇ ಅಭಿಷೇಕ ಕೊಡು. ಯಾ ದಾಹವುಳ್ಳವರ ಮೇಲೆ ನಿನ್ನ ಅಭಿಷೇಕ ಸುರಿಸ್ತೀಯ. ಇದ್ರ ಮೇಲೆ ದಾಹವುಳ್ಳವರ ಕರ್ತನೆ ಅಭಿಷೇಕ ಹೊಂದಿಕೊಳ್ಳಲಿ. ಓ ದಾಹವುಳ್ಳವರ ಅಭಿಷೇಕ ಹೊಂದಿಕೊಳ್ಳಲಿ. ಇದರ ಮಧ್ಯದಲ್ಲಿರುವ ದಾಹವುಳ್ಳವರನ್ನ ಎಬ್ಬಿಸು ದೇವರೇ ಸ್ತೋತ್ರ. ನಿನ್ನ ರಾಜ್ಯಕ್ಕಾಗಿ ದಾಹ, ನಿನ್ನ ನೀತಿಗಾಗಿ ದಾಹ ಅಪ್ಪ ಕರ್ತನೆ. ವೈರಾಗ್ಯ ಆ ಬೆಂಕಿ ಆತ್ಮ ಕರ್ತನೆ ಸ್ತೋತ್ರ ಇಳಿದು ಬರಲಿ. ಆ ಕರ್ತನೆ ಸ್ತೋತ್ರ ಅಗ್ನಿಮಯವಾದ ರಥಗಳು ಕರ್ತನೆ ಎಲಿಯನ ಮೇಲೆ ಕರ್ತನೆ ಸ್ತೋತ್ರ ಎಲಿಯನ ಎತ್ತಿಕೊಳ್ಳುವಾಗ ಆ ಅಗ್ನಿಮಯವಾದ ರಥಗಳಿಂದ ಕರ್ತನೆ ಇಳಿದು ಬಂದ ಒಂದು ಕಂಬಳಿಯ ಹಾಗೆ ಕರ್ತನೆ ಒಂದು ಅಭಿಷೇಕ ಇಳಿಯುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಸೈತಾನನ ಕಾರ್ಯಗಳನ್ನು ಸುಟ್ಟಾಕುವಂತ ಒಂದು ಅಗ್ನಿಯ ಅಭಿಷೇಕ ಎಲ್ಲರ ಮೇಲೆ ಸುರಿಸಲ್ಪಡಲಿ ದೇವರೇ. ಓ ರಿಬಾಲ ಶಂದಾಲ ಮಾನ ರೇಸೈಕಾಲ ಬಾಬಾ. ಓ ರಿಕಲ ಬರದ ಬಲ ಅದ್ಭುತಗಳನ್ನು ಓ ಸ್ತೋತ್ರ ಪ್ರಿಯರೇ. ಇದ್ರ ಮಧ್ಯದಲ್ಲಿ ಗೊತ್ತಿಲ್ಲ ಯಾಕೋ ನಿಲ್ಲಿಸಕ್ಕಾಗ್ತಿಲ್ಲ ನನಗೆ. ಓ ಪ್ರಾರ್ಥನೆ ಮಾಡ್ರಿ. ಯಾರಿಗೋ ದೇವರು ಅಭಿಷೇಕ ಮಾಡಬೇಕಂತ ಇಚ್ಛಿಸ್ತಾ ಇದ್ದಾನೆ. ಯಾರಿಗೋ ದೇವರು ತನ್ನ ಅಗ್ನಿಯನ್ನು ತುಂಬಿಸಬೇಕಂತ ಇಚ್ಛಿಸ್ತಾ ಇದ್ದಾನೆ. ಯಾರನ್ನೋ ದೇವರ ಅಭಿಷೇಕ ಮಾಡಬೇಕಂತ ಇಚ್ಛಿಸ್ತಾ ಇದ್ದಾನೆ. ಸ್ತೋತ್ರ ಮಾಡ್ರಿ, ಹೊಂದಿಕೊಳ್ರಿ. ಸ್ತೋತ್ರ ಮಾಡಿ ಹೊಂದಿಕೊಳ್ರಿ. ಯಾಕೋ ನನ್ನ ಕೈಲಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರಾತ್ಮ ಹೇಳ್ತಾ ಇದ್ದಾನೆ, ಅಭಿಷೇಕ ನಾನು ಮಾಡ್ತೇನೆ, ದಾಹವುಳ್ಳವ್ರ ಮೇಲೆ ನಾನು ಅಭಿಷೇಕ ಮಾಡ್ತೇನೆ ಎಂಬುದಾಗಿ. ಇದೋ ಸ್ತೋತ್ರ. ಒಂದೇ ಒಂದು ಬದುಕುವುದಕ್ಕಾಗಿ, ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ಬದುಕುವುದಕ್ಕಾಗಿ. ಓ ಯಾರೋ ಇದ್ರ ಮಧ್ಯದಲ್ಲಿ ದಾಹ, ಹೃದಯ ಅಂತರಾಳದಲ್ಲಿ ದಾಹ ಇರುವವರನ್ನ ದೇವರು ನೋಡ್ತಾ ಇದ್ದಾನೆ. ಏಸಯ್ಯ, ನನ್ನ ಶಕ್ತಿಯಿಂದ ನಾನು ಬದುಕೋದು ಬೇಡಪ್ಪ. ಸಾಧಾರಣ ಬದುಕೋದು ಬೇಡಪ್ಪ. ಸಾಧಾರಣ ಜೀವಿತ ಜೀವಿಸೋದು ಬೇಡಪ್ಪ. ನಿನ್ನ ಅಭಿಷೇಕದಿಂದ ನಾನು ಬದುಕತಕ್ಕಂತೆ ನಿನ್ನ ಅಭಿಷೇಕ ನನಗೆ ಕೊಡು ಎಂಬುದಾಗಿ. ಹಲ್ಲೆಲೂಯ. ಬೇಡುವವರಿಗೋಸ್ಕರ ದೇವರು ಅಗ್ನಿಯ ಅಭಿಷೇಕವನ್ನು ಸುರಿಸಿ ಎಲ್ಲ ಸೈತಾನನ ಕಾರ್ಯಗಳು ಸುಟ್ಟೋಗತಕ್ಕಂತೆ ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂತ ಎಲ್ಲ ಮಾರ್ಗಗಳನ್ನ, ತಡೆಯಾಗಿರುವಂತ ಎಲ್ಲ ಅಡ್ಡಗೋಡೆಗಳನ್ನ ಯೇಸು ತನ್ನ ರಕ್ತದ ಬಲದಿಂದ ಆತನ ಮುರಿದಾಗ್ತಾ ಇದ್ದಾನೆ. ಅಭಿಷೇಕ ಎಲ್ಲ ಕಟ್ಟುಗಳನ್ನ ಮುರಿಯುವಂತದಾಗಿದೆ. ಅಭಿಷೇಕವು ಎಲ್ಲ ತಡೆಗಳನ್ನ ಮುರಿಯುವಂತ ಒಂದು ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ಏಸಯ್ಯ, ಅಭಿಷೇಕ ಕೊಡು ಸ್ವಾಮಿ. ಆ ಅಭಿಷೇಕ ಎಲ್ಲ ಕಟ್ಟಿಗಳನ್ನು ಹೊಡೆಯುವ ಅಭಿಷೇಕ. ನಿನ್ನ ಮಾರ್ಗಕ್ಕೆ ಅಡ್ಡಿಯಾಗಿ ಯಾವುದು ನಿಂತಿದೆಯೋ, ಬಹುಶಃ ಯೋರ್ದಾನು ನಿನಗೆ ಅಡ್ಡಿಯಾಗಿ ನಿಂತಿದೆಯೋನೋ ಇಲ್ಲ, ದೇವರ ಅಭಿಷೇಕವನ್ನು ನೀನು ಹೊಂದಿಕೊಳ್ಳುವುದಾದ್ರೆ ನಿನ್ನನ್ನು ಮುಂದಕ್ಕೆ ಬಿಡಲ್ಲ ಎಂದು ದಡ ಮೀರಿ ಹರಿಯುವಂತ ಯೋರ್ದಾನು ನಿನ್ನ ಅಭಿಷೇಕದಿಂದ ಅದು 2 ಭಾಗವಾಗುತ್ತದೆ. ಕರ್ತನಿನ ಅಭಿಷೇಕ, ಎಲ್ಲರ ಮೇಲೆ ಅಭಿಷೇಕ, ಅಪದಾಹುಳವ್ರ ಮೇಲಿನ ಅಭಿಷೇಕ, ತಡೆಗಳನ್ನು ನೀಗಿಸುವ ಅಭಿಷೇಕ, ಮುಂದಕ್ಕೆ ಸಾಗುವಂತೆ ಅಭಿಷೇಕ. ಕರ್ತನೆ ಅಡ್ಡಿಯಾಗಿ ನಿಂತಿರುವ ಎಲ್ಲ ಕಾರ್ಯಗಳು 2 ಭಾಗವಾಗಲಿ. ನಿನ್ನ ಮಕ್ಕಳಿಗೆ ಮಾರ್ಗ ಉಂಟಾಗಲಿ ಸ್ವಾಮಿ. ನಿನ್ನ ಮಕ್ಕಳಿಗೆ ಮಾರ್ಗ ಉಂಟಾಗಲಿ ಕರ್ತನೆ. ನಿನ್ನ ಮಕ್ಕಳಿಗೆ ಮಾರ್ಗವನ್ನು ತೆರೆಯ ಮಾಡಿ ಅಸಯ್ಯ. ನಿನ್ನ ಮಕ್ಕಳಿಗಾಗಿ ಮಾರ್ಗವನ್ನು ತೆರೆಯ ಮಾಡಿ ಅಸಯ್ಯ. ಅಭಿಷೇಕ ಇಳಿದು ಬರಲಿ. ನಿನ್ನ ಮಕ್ಕಳ ಮೇಲೆ ಅಭಿಷೇಕ ಇಳಿದು ಬರಲಿ. ಅಗ್ನಿಯ ಅಭಿಷೇಕ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಓ ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಎಲ್ಲ ತಡೆಗಳನ್ನ ಹೊಡೆಯುವಂತ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ ಈಗಲೇ. ರೀ ಬಾ 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 ಶಾಲ ರಕಡ ದ ಬಾ 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 ಬಾ. ಓ ರೀ ಶಾಂದಲ ಬರ ಬಲ ಬರ ಬಲ ಬರದ ರಿಖಲ ಶಾಂದಲ ಮನ ರಬ ರೀ ಬಾಲ ಸಂದಲ ರಕಡದಲದ ಬರದ ಬ. ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ, ಅಗ್ನಿ ಅಭಿಷೇಕ. ಇಷ್ಟು ದಿವಸ ಓ ನಿನ್ನನ್ನು ಮುಂದಕ್ಕೆ ಬಿಡಲ್ಲ ಅಂತ
ತಾಳದ ಹಿಡಿದುಕೊಂಡಂತ ಎಲ್ಲ ಬಲಹೀನತೆಗಳು, ಎಲ್ಲ ತಡೆಗಳು, ಎಲ್ಲ ವಿಧವಾದ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಆತನು ಹೊಡಿತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆತನು ಹೊಡಿತಾ ಇದ್ದಾನೆ. ಯೇಸು ನಾಮದಲ್ಲಿ ಹೊಡಿತಾ ಇದ್ದಾನೆ. ಇನ್ನು ಮುಂದೆ ನಿನ್ನನ್ನು ತಡೆಯುವುದಕ್ಕೆ ಯಾವ ಶಕ್ತಿಗೂ ಅಧಿಕಾರ ಇಲ್ಲ. ದೇವ ಮಗುವೆ, ನಿನ್ನ ಒಳಗಿರುವ ಅಭಿಷೇಕ ದೊಡ್ಡದಾಗಿದೆ. ನಿನ್ನೊಳಗಿರುವ ಪವಿತ್ರಾತ್ಮನ ಅಭಿಷೇಕ ದೊಡ್ಡದಾಗಿದೆ. ಯಾವ ರೀತಿ ಎಲೀಷನು ಯೋರ್ದಾನನ್ನ ಕೇವಲ ವಸ್ತ್ರದಿಂದ ಒಡೆದು 2 ಭಾಗ ಮಾಡಿದನು, ನಿನ್ನ ಮುಂದೆ ಅಡ್ಡಿಯಾಗಿ ನಿಂತಿರುವ ಅದು ನಿದ್ರೆ ಆಗಿರಬಹುದು, ಅದು ಸೋಮಾರಿತನ ಆಗಿರಬಹುದು, ಅದು ನಿನ್ನ ಶರೀರದ ಬಲಹೀನತೆ ಆಗಿರಬಹುದು, ಅದು ನಿನ್ನ ರೋಗವಾಗಿರಬಹುದು, ಅದು ನಿನ್ನ ಬಡತನವಾಗಿರಬಹುದು, ಯಾವುದು ನಿನ್ನ ಮುಂದೆ ನಿಲ್ಲೋದಿಲ್ಲ. ನೀನು ಅದನ್ನು ದಾಟಿಕೊಂಡು ಜಯವೀರನಾಗಿ ಮುಂದೆ ಸಾಗುತ್ತೀಯ. ಓ ರಿಬಾಲ ಶಂದಲ ಮನಮ ರೀಕಾಡದ ಶಂದಲ ಬರ ಬಲ ಬರದ ಬಲ ಬರದ ಬ. ಕರ್ತನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಓ ನಿನ್ನ ಅಭಿಷೇಕಕ್ಕಾಗಿ ಸ್ತೋತ್ರಯ. ಇದರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಬಲವಾಗಿರುವುದನ್ನು ನಾನು ನೋಡ್ತಾ ಇದ್ದೇನೆ. ಅನೇಕರ ಮೇಲೆ ಆತನ ಪ್ರಸನ್ನತೆ ಆಳ್ವಿಕೆ ನಡೆಸ್ತಾ ಇದ್ದೆ. ಒಬ್ಬೊಬ್ಬರನ್ನ ಆತನ ಅಗ್ನಿ ಅಭಿಷೇಕ ಮುಟ್ಟಿದೆ. ಇನ್ನು ಮುಂದೆ ನೀವು ಅನೇಕ ಕಟ್ಟುಗಳು ಒಡೆದು ಹೋಗುವುದನ್ನು ನೀವು ನೋಡ್ತೀರಿ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಕೆಲವು ವಿಧವಾದ ಯೋರ್ದಾನು ನೀವು ಕಾಲಿಡುತ್ತಲೇ ಅದು 2 ಭಾಗ ಆಗುವುದನ್ನು ನೀವು ನೋಡ್ತಿರು ದೇವ ಮಕ್ಕಳೇ. ಆ ಪ್ರಸನ್ನತೆ ನಾನು ಅನುಭವಿಸ್ತಾ ಇದ್ದೇನೆ. ಹಾಲೆಲೂಯಾ. ಇನ್ನು ಮುಂದೆ ನೀನು ಆತ್ಮಿಕವಾಗಿ ನಿನ್ನನ್ನು ಮುಂದಕ್ಕೆ ಹೋಗುವುದಕ್ಕೆ ಬಿಡಲ್ಲ ಎಂದು ಆ ರೀತಿಯ ಯೋರ್ದಾನು ಇನ್ನು ಮುಂದೆ ಒಂದು ವೈರಾಗ್ಯ ಜೀವನ ಜೀವಿಸುವಂತೆ, ಒಂದು ಆತ್ಮಿಕವಾದ ಬದುಕುವಂತೆ, ಒಂದೇ ಬಾಳು ಕರ್ತನಿಗಾಗಿ ಜೀವಿಸುವಂತೆ ನೀವು ಹಾಲೆಲೂಯಾ ಆ ಯೋರ್ದಾನನ ದಾಟಿಕೊಂಡು ನೀವು ಬರ್ತೀರಿ. ಹಾಲೆಲೂಯಾ. ಒಂದು ಮಹಿಮೆಯ ಬಾಳು ಯೇಸುವಿಗಾಗಿ ಬಾಳುವಂತೆ, ನಿಮ್ಮನ್ನು ನೋಡಿ ಆತನು ಸಂತೋಷ ಪಡುವಂತೆ ದೇವರು ಅನೇಕ ಅಡ್ಡಿಗಳನ್ನು ನೀಗಿಸುವುದನ್ನು ನೋಡ್ತಾನೆ. ಪ್ರಿಯ ದೇವ ಮಗುವೆ, ದೇವರು ನಿನ್ನಲ್ಲಿರುವ ದಾಹವನ್ನು ನೋಡ್ತಾ ಇದ್ದಾನೆ. ಎಸಯ್ಯ, ಲೋಕದಲ್ಲಿ 1000 ದಿವಸ ಬದುಕುವುದಕ್ಕಿಂತ ಅಪ್ಪ ನಿನ್ನ ಪ್ರಸನ್ನತೆಯಲ್ಲಿ ಬದುಕುವ ಅಲ್ಪ ದಿನವೇ ಲೇಸು ಸ್ವಾಮಿ. ಕರ್ತನೆ, ನಿನಗಾಗಿ ಒಂದು ಬದುಕಬೇಕಪ್ಪ. ಸಾಧಾರಣ ಜೀವಿತ ಬೇಡಪ್ಪ. ನನ್ನ ನಡೆಯಿಂದ, ನನ್ನ ನುಡಿಯಿಂದ ನಿನ್ನ ನಾಮಕ್ಕೆ ಘನತೆ ಉಂಟಾಗಲಿ ಕರ್ತನೆ. ಎಲ್ಲ ಸೈತಾನನ ಕಾರ್ಯಗಳನ್ನು ಸುಟ್ಟು ಹಾಕಲಿ. ಎಲ್ಲ ಪಾಪದ ಕಾರ್ಯಗಳು ಯೇಸುವಿನ ರಕ್ತದಲ್ಲಿ ಸುಟ್ಟು ಲಯವಾಗಲಿ. ನಮ್ಮನ್ನು ಮುಂದಕ್ಕೆ ಬಿಡಲ್ಲ ಎಂದು ನಿಂತಿರುವಂಥ ಎಲ್ಲ ಹಾಲೆಲೂಯ ಅಡ್ಡಿಗಳು ಯೇಸು ನಾಮದಲ್ಲಿ 2 ಭಾಗವಾಗಲಿ. ನಿನ್ನ ರಕ್ತದ ಮುಖಾಂತರ ಆ ಕಾರ್ಯಗಳು ನಡೆಯಲಪ್ಪ. ದೇವಾಲಯದ ಮೇಲಿದ್ದ ತೆರೆಯನ್ನು ಹರಿದು 2 ಭಾಗ ಮಾಡಿ ದೇವರ ಮಂಜೂಷದ ಆ ಪರಿಶುದ್ಧ ಸ್ಥಳಕ್ಕೆ, ಆ ಕೃಪಾಸನದ ಬಳಿಗೆ ಸಾಗತಕ್ಕಂಥ ಮಾರ್ಗ ಮಾಡಿದ ದೇವರು ನೀನು ಸ್ವಾಮಿ. ಏಸಯ್ಯ, ಪ್ರತಿಯೊಬ್ಬರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನಿನ್ನ ಮಹಿಮೆಯಿಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು. ಬಲವಾದ ನಿನ್ನ ಸನ್ನಿಧಾನ ಪ್ರತಿಯೊಬ್ಬರನ್ನ ತಾಕಿದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸು ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.